ಇವತ್ತಿನ ದೇವರ ವಾಕ್ಯದ ಸಂದೇಶದ ಒಂದು ಟೈಟಲ್ ಅನ್ನು ಕೊಡುವುದಾದರೆ ಈ ರೀತಿಯಾಗಿ, ಪ್ರೀತಿ ಎಂಬ ಸಾಲ. ಪ್ರೀತಿ ಎಂಬ ಸಾಲ, ದ ಡೆಪ್ತ್ ಆಫ್ ಲವ್. ಪ್ರೀತಿ ಎಂಬ ಸಾಲ, ಇದರ ಬಗ್ಗೆ ಈ ಸಮಯದಲ್ಲಿ ನಾವು ಧ್ಯಾನಿಸುವ. ವಾಕ್ಯವನ್ನು ಓದುವ ಈ ಸಮಯದಲ್ಲಿ ರೋಮನ್ಸ್ ಚಾಪ್ಟರ್ 13 ವರ್ಸ್ ನಂಬರ್ 8. ರೋಮ 13:8 ಓದುವ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಆಮೇನ್. ಆಮೇಲೆ ನೋಡಿ, ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಸಿಸ್ಟರ್? ವಾಯ್ಸ್ ಕ್ಲಿಯರ್ ಇದೆಯಾ ಸಿಸ್ಟರ್? ಹೌದು ಬ್ರದರ್, ವಾಯ್ಸ್ ಕ್ಲಿಯರ್ ಇದೆ. ಥ್ಯಾಂಕ್ ಯು ಬ್ರದರ್. ಗುಡ್. ನೋಡಿ, ವಾಕ್ಯ ನಾವೆಲ್ಲರೂ ಅನೇಕ ಬಾರಿ ಓದಿದ್ದೇವೆ, ಧ್ಯಾನಿಸಿದ್ದೇವೆ. ಆದ್ರೂ ಸಹ ನನ್ನ ಹೃದಯದಲ್ಲಿ ದೇವರು ಕೊಟ್ಟಂತ ಪ್ರೇರಣೆಯೊಂದಿಗೆ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಬೇಕಂತ ಇಷ್ಟಪಡ್ತಾ ಇದ್ದೇನೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಮ್ಮೆಲ್ಲರಿಗೂ ಒಂದು ಸಾಲ ಇದೆ ಎಂಬುದಾಗಿ. ಈ ಒಂದು ಸಾಲವನ್ನು ಬಿಟ್ಟು ಬೇರೆ ಯಾವ ಸಾಲ ನಮಗೆ ಇರಬಾರದು ಎಂಬುದಾಗಿ ಈ ವಾಕ್ಯ ನಮಗೆ ಕಲಿಸ್ತದೆ. ಈಗ ಹೇಳುವಾಗ, ಸಾಲ ಎನ್ನುವ ಪ್ರಶ್ನೆ ಬರುವಾಗ ಜೀವನದಲ್ಲಿ ನಾವು ಅನೇಕ ಸಲ ಸಾಲದಲ್ಲಿ ಬಿದ್ದು ಅದಕ್ಕೆ ಒಳಗಾಗಿ ಅನೇಕ ಕಷ್ಟವನ್ನು ಅನುಭವಿಸಿದವರು ನಮ್ಮ ಮಧ್ಯದಲ್ಲಿ ಅನೇಕರು ಇರಬಹುದು. ಅಥವಾ ಈಗ ಪ್ರೆಸೆಂಟ್ ಆಗಿ ಸಹ ಅನೇಕ ಸಾಲವನ್ನು ತೀರಿಸುತ್ತಾ ತಿಂಗಳು ಅದರಲ್ಲಿ ಕಾಲವನ್ನು ಕಳೆಯುತ್ತಾ ಇರಬಹುದು. ಸೊ ಈ ರೀತಿಯಾಗಿ ಸಾಲದ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ಅದು ಎಷ್ಟು ಮಾತ್ರಕ್ಕೂ ಒಂದು ದುಃಖಕರವಾದ ಸಂಗತಿ ಎಂಬುದಾಗಿ ನಮಗೆ ಅರ್ಥ ಆಗ್ತದೆ. ಯಾಕೆಂತ ಹೇಳಿದ್ರೆ, ಯಾರು ಇಷ್ಟಪಡದಂತ ಸಂಗತಿಯಾಗಿದೆ ಸಾಲ, ಹೌದಲ್ವಾ? ಸಾಲ ಅಂತ ಹೇಳಿದ್ರೆ ಎಷ್ಟು ಅದು ತಲೆನೋವು ಆಗತ್ತೆ, ಎಷ್ಟು ದುಃಖ ಆಗತ್ತೆ ಅನ್ನೋದ ಬಗ್ಗೆ ನಮ್ಮೆಲ್ಲರಿಗೆ ತಿಳಿದಿದೆ. ಆದ್ರೆ ದೇವರ ವಾಕ್ಯ ಈ ರೀತಿಯಾಗಿ ನಮಗೆ ಕಲಿಸ್ತದೆ, ಯಾವ ಸಾಲವು ನಮಗೆ ಇರಬಾರದು. ಏನು? ಯಾವ ಸಾಲವು ನಮಗೆ ಇರಬಾರದು. ನೋಡಿ, ಪರಿಸ್ಥಿತಿಗೆ ಅನುಗುಣವಾಗಿ ಜೀವನದಲ್ಲಿ ಅನೇಕ ಸಲ ಸಾಲವನ್ನು ತೆಗೆದುಕೊಳ್ಬೇಕಾಗತ್ತೆ, ಲೋನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ದೇವರು ನಮ್ಮ ಹೃದಯವನ್ನು ಅರಿತವರು ಖಂಡಿತವಾಗಿ ಅದರಿಂದೆಲ್ಲದರಿಂದ ಬಿಡಿಸ್ಲಿಕ್ಕೆ ತಯಾರಿರ್ತಾರೆ, ಅದರಲ್ಲಿ ಸಂಶಯವಿಲ್ಲ. ನಾವು ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವಾಗ ಖಂಡಿತವಾಗಿ ದೇವರು ಆ ಸಾಲದಿಂದ ಬಿಡಿಸ್ತಾರೆ. ಆದರೆ ಇಲ್ಲಿ ಹೇಳುವಂತ ಎರಡು ವಿಷಯದಲ್ಲಿ ನಾನು ಒತ್ತು ಕೊಡುವಂತ ವಿಷಯ ಇದಾಗಿದೆ. ಒಂದು, ಸಾಂಪತ್ತಿಕವಾಗಿ ಸಾಲ ಕೊಡುವ ವಿಷಯ. ಇನ್ನೊಂದು, ಆತ್ಮಿಕವಾಗಿ ಸಾಲ ಕೊಡುವ ವಿಷಯ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಹೇಳ್ತಾ ಇದೆ, ಬೇರೆ ಯಾವ ಸಾಲ ನಿಮಗೆ ಇರಬಾರ್ದು ಅಂತ ಹೇಳಿದ್ರೆ, ಹಣವಾಗಲಿ ವಸ್ತುವಾಗಲಿ ಬೇರೆ ಯಾವ ವಸ್ತುಗಳನ್ನು ಬೇರೆಯವರಿಂದ ನಾವು ಪಡೆದುಕೊಳ್ಳುವಾಗ ಅದನ್ನು ಅವರಿಗೆ ತಿರುಗಿ ಕೊಡಬೇಕೆಂಬ ಒಂದು ಸಾಲ ಅನ್ನುವ ಒಂದು ವಿಷಯ. ಮತ್ತೊಂದು, ಇಲ್ಲಿ ಮತ್ತೊಬ್ಬರನ್ನು ಪ್ರೀತಿಸಬೇಕು ಎಂಬ ಸಾಲ ಎಂಬ ಎರಡನೆಯ ವಿಷಯವಾಗಿದೆ. ಸೊ ಈ ಎರಡು ವಿಷಯದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ, ವಸ್ತುಗಳನ್ನು ತಿರುಗಿ ಕೊಡುವಂತ ಸಾಲದ ವಿಷಯ ಅಲ್ಲ, ಬದಲಿಗೆ ಕ್ರೈಸ್ತರಾಗಿ ಯೇಸು ಕ್ರಿಸ್ತನನ್ನು ನಂಬಿದವರಾದ ಪ್ರತಿಯೊಂದು ಕ್ರೈಸ್ತರು, ಇವತ್ತು ಕ್ರೈಸ್ತರು ಅಂತ ಅಂದುಕೊಳ್ಳುವಂತ ನಂಬುವಂತ ಪ್ರತಿಯೊಂದು ವ್ಯಕ್ತಿಗೂ ಇರುವಂತ ಒಂದೇ ಒಂದು ಸಾಲ, ಅದೇನೆಂಬುದಾಗಿ ಅವರು ಮನದಟ್ಟಾಗಿ ಮಾಡಿಕೊಳ್ಬೇಕು, ಮನಸ್ಸಲ್ಲಿ ತಿಳ್ಕೊಳ್ಬೇಕು. ಅವರ ಜೀವಿತ ಪರ್ಯಂತ ಅವರು ಅದನ್ನು ಅನುಸರಿಸೋರಾಗಿರ್ಬೇಕು. ಯಾಕೆಂದ್ರೆ ಅವರಿಗೆ ಆಗಿ ಈ ವಾಕ್ಯ ಕೊಡಲ್ಪಟ್ಟಿದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಬೇರೆ ಯಾವ ಸಾಲವೂ ಇರದೆ ಒಂದೇ ಒಂದು ಸಾಲ, ನಾವು ಕೊನೆ ಉಸಿರಿರುವವರೆಗೂ ಅದನ್ನು ತಿರುಗಿ ಕೊಡುತ್ತಾ ಇರಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ಹೇಳ್ತಾ ಇದೆ.
ಬೇರೆಯವರನ್ನು ಅಂದ್ರೆ ಒಬ್ಬರನ್ನೊಬ್ಬರು ನಾವು ನಮ್ಮ ನೆರೆಯವರನ್ನು, ನಮ್ಮ ಜೀವಿತದಲ್ಲಿ ಬರುವವರನ್ನು ಪ್ರೀತಿ ಮಾಡಬೇಕು, ಅವರನ್ನು ಪ್ರೀತಿಸಬೇಕು ಎಂಬ ಒಂದು ಸಾಲ ನಮ್ಮ ಜೀವಿತದಲ್ಲಿ ಕೊನೆ ತನಕ ಇರ್ತದೆ. ಅದು ತೀರಿಸ್ಲಿಕ್ಕೆ ಆಗುದಿಲ್ಲ ಪೂರ್ಣವಾಗಿ. ಕೊನೆ ಉಸಿರಿರುವವರೆಗೂ ನಾವು ಅದನ್ನು ತೀರಿಸ್ತಾ ಇರಬೇಕು. ಅದು ನಮ್ಮ ಸಾಲವಾಗಿದೆ. ಇದರಲ್ಲಿ ಆಳವಾಗಿ ಚಿಂತಿಸುವಾಗ ಖಂಡಿತವಾಗಿ ತುಂಬಾ ಅದ್ಭುತವಾದಂತಹ ಸಂಗತಿ ಇದರಲ್ಲಿ ಅಳವಡಿಸಿಕೊಂಡಿದೆ. ನೋಡಿ, ಸ್ವಲ್ಪ ಯೋಚನೆ ಮಾಡುವ. ಕರ್ತನಾದ ಯೇಸು ಶಿಲುಬೆ ಮೇಲೆ ಇಡೀ ಭೂಲೋಕಗೋಸ್ಕರ, ಇಡೀ ಮನುಷ್ಯ ಜಾತಿಗೋಸ್ಕರ ತನ್ನ ಸ್ವಂತ ರಕ್ತವನ್ನು ಸುರಿಸಿ ಪಾಪಿಗಳಾದ ನಮ್ಮನ್ನು ದೇವರ ಮುಂದೆ ನೀತಿವಂತರನ್ನಾಗಿ ಮಾಡ್ಲಿಕ್ಕೋಸ್ಕರ ಆತನ ಸ್ವಂತ ರಕ್ತದ ಬೆಲೆಯನ್ನು ಕಟ್ಟಿ, ಮನುಷ್ಯರ ಹತ್ತಿರ ಬೆಲೆ ಕಟ್ಟಲಿಕ್ಕೆ ಆಗದಂತ ಆತನ ಸ್ವಂತ ಪರಿಶುದ್ಧ ರಕ್ತವನ್ನು ಮನುಷ್ಯರ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ, ಪಶ್ಚಾತ್ತಾಪ ಮಾಡ್ಲಿಕ್ಕೋಸ್ಕರ ಉಚಿತವಾಗಿ ಲೋಕಕ್ಕೆಲ್ಲ ಕೊಟ್ಟರು. ಒಂದು ವೇಳೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಹೋದ್ರೆ ಒಬ್ಬೊಬ್ಬರು ಆ ಬೆಲೆ ಮನುಷ್ಯರಿಂದ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ದೇವರು ಇಡೀ ಲೋಕವನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಉಚಿತವಾಗಿ ಕೊಟ್ಟರು. ಹಾಗಾದ್ರೆ ಉಚಿತವಾಗಿ ಪಡೆದುಕೊಂಡಂತ ಆ ದೇವರ ಪ್ರೀತಿ, ಆ ಪಾಪ ಕ್ಷಮೆ, ಅನಿತ್ಯ ರಕ್ಷಣೆಯನ್ನು ನಾವು ಹೊಂದಿಕೊಂಡಿದ್ದೇವೆ, ಉಚಿತವಾಗಿ ಹೊಂದಿಕೊಂಡಿದ್ದೇವೆ. ಹಾಗಾದ್ರೆ ಉಚಿತವಾಗಿ ಹೊಂದಿಕೊಂಡಂತ ಆ ಒಂದು ಪ್ರೀತಿಯ ಬದಲಿಗೆ ನಾವು ಸಹ ಆ ಪ್ರೀತಿಯನ್ನು ಬೇರೆಯವರಿಗೆ ಉಚಿತವಾಗಿ ಕೊಡ್ತಾ ಇರಬೇಕು. ಅದು ನಮ್ಮ ಸಾಲವಾಗಿದೆ ಎಂದು ನಮಗೆ ವಾಕ್ಯ ಕಲಿಸ್ತಾ ಇದೆ. ಇದು ಜೀವನ ಪರ್ಯಂತ ನಾವು ಬದುಕಿರುವವರೆಗೂ ಈ ಭೂಮಿಯಲ್ಲಿ ಪರರನ್ನು ಪ್ರೀತಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ, ಎಲ್ಲ ಸನ್ನಿವೇಶದಲ್ಲೂ, ಎಲ್ಲ ಹಂತದಲ್ಲೂ, ಯಾವುದೇ ಪರಿಸ್ಥಿತಿಯಲ್ಲೂ ಇದಕ್ಕೆ ಒಂದು ಲಿಮಿಟ್ ಇಲ್ಲದೆ, ಇದಕ್ಕೆ ಒಂದು ಮಿತಿ ಇಲ್ಲದೆ ನಾವು ಪ್ರೀತಿಸುತ್ತಾ ಇರಬೇಕೆಂಬುದಾಗಿ ನಮಗೆ ಈ ವಾಕ್ಯ ಕಲಿಸ್ತದೆ. ಅದಕ್ಕೆ ಇದರ ಅರ್ಥ ಸಾಲ ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡಿ, ಪ್ರೀತಿಸೋದು ಎನ್ನುವುದು ಇದು ಒಂದು ಆಪ್ಷನ್ ಅಲ್ಲ, ಇದೊಂದು ಚಾಯ್ಸ್ ಅಲ್ಲ. ನಾವು ಇದನ್ನು ಆರಿಸ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಕ್ರಿಸ್ತನನ್ನು ಅನುಸರಿಸಿದವರು ಪ್ರತಿಯೊಬ್ಬರು ಪ್ರೀತಿಯನ್ನು ಚಾಯ್ಸ್ ಆಗಿ ಅಥವಾ ಆಪ್ಷನ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾದಂತ ಸಂಗತಿಯಾಗಿದೆ. ಅದಕ್ಕೆ ಅನುಗುಣವಾಗಿ ಇನ್ನೊಂದು ವಾಕ್ಯ ಓದುವ. ಯೋಹಾನನ ಸುವಾರ್ತೆ 15, ಯೋಹಾನ 15, 12, 13, 12ರಿಂದ 13. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನು ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಆಮೇನ್. ಯೇಸು ಹೇಳ್ತಿದ್ದಾರೆ, ಇದು ಕಮಾಂಡ್, ಇದು ನಾನು ಕೊಡುವ ಆಜ್ಞೆ, ಆಪ್ಷನ್ ಅಲ್ಲ. ಯಾರಿಗೆ? ಯೇಸುವನ್ನು ನಂಬಿ ಆತನನ್ನು ಹಿಂಬಾಲಿಸುವವರಿಗೆ ಇದು ಆಜ್ಞೆ ಆಗಿದೆ. ಇನ್ನು ಇದನ್ನು ಚಾಯ್ಸ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಲೋಕಕ್ಕೆ ಚಾಯ್ಸ್ ಆಗಿದೆ. ಅವರು ಯೇಸುವನ್ನು ನಂಬಹುದು ಮತ್ತೆ ಬಿಡಬಹುದು. ನಂಬಿದವರು ರಕ್ಷಣೆ ಹೊಂದವರು, ನಂಬದೆ ಹೋದವರು ನಾಶಕ್ಕೆ ಗುರಿಯಾಗುವರು. ಆದ್ರೆ ಯೇಸುವನ್ನು ನಂಬಿ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡವರು ಪ್ರತಿ ಕ್ರೈಸ್ತರು, ಇಡೀ ಪ್ರಪಂಚದಲ್ಲಿ ಪ್ರತಿ ಕ್ರೈಸ್ತರು, ಯೇಸುವನ್ನು ನಂಬಿ ಆತನನ್ನು ಹಿಂಬಾಲಿಸುವಂತ ಪ್ರತಿ ಕ್ರೈಸ್ತರಿಗೆ ಈ ಒಂದು ಆಜ್ಞೆ ಕಡ್ಡಾಯವಾದದ್ದು. ಇದು ಆಪ್ಷನ್ ಅಲ್ಲ, ಇದು ಚಾಯ್ಸ್ ಅಲ್ಲ, ಇದು ಕಡ್ಡಾಯವಾದಂತ ಆಜ್ಞೆ ಆಗಿದೆ. ಏನದು? ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಹಾಗಾಗಿ ನೀವು ಸಹ ಪ್ರತಿಯೊಬ್ಬರನ್ನು ಪ್ರೀತಿಸಲೇಬೇಕು ಎಂಬುದು ಆತನ ಕಡ್ಡಾಯವಾದ ಆಜ್ಞೆ. ಆಪ್ಷನ್ ಇಲ್ಲ. ಇವಾಗ ಪ್ರೀತಿಸಲೇಬೇಕು. ಅದು ಎಂಥ ಪ್ರೀತಿ ಅಂತ ಹೇಳಿದ್ರೆ,
ಪ್ರಾಣವನ್ನು ಸಹ ಒಂದು ಬಹುಶಃ ಕೊಡ್ಬೇಕಾಗಿ ಬಂದರೂ ಪ್ರಾಣವನ್ನೇ ಸಹ ತ್ಯಾಗ ಮಾಡಿ ಪ್ರೀತಿಸ್ಲಿಕ್ಕೆ ಆಗುವುದಾದ್ರೆ ಅದೇ ಸ್ನೇಹಿತನಿಗೋಸ್ಕರ ಅಥವಾ ಪರರಿಗೋಸ್ಕರ ತೋರಿಸುವಂತ ಶ್ರೇಷ್ಠವಾದ ಅಥವಾ ಹೆಚ್ಚಿನ ಪ್ರೀತಿಯಾಗಿದೆ ಅಂತ ಗ್ರೇಟ್ ಅಂತ ಇಂಗ್ಲಿಷ್ ವರ್ಡ್ ಹೇಳ್ತದೆ. ಶ್ರೇಷ್ಠ ಪ್ರೀತಿಯಾಗಿದೆ ಅಂತ ಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಸಾಲವನ್ನು ತೀರಿಸುವಂತ ಋಣ ನಮ್ಮೆಲ್ಲರ ಮೇಲೆ ಇದೆ. ಏನು, ಈ ಒಂದು ಸಾಲ ನಾವು ತೀರಿಸಲೇಬೇಕು ಎಂಬ ಋಣ ನಮ್ಮೆಲ್ಲರ ಜೀವಿತದಲ್ಲಿದೆ. ನೋಡಿ, ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ತೀವಿ, ಸೊಸೈಟಿಗಳಲ್ಲಿ ಸಾಲ ತಗೊಳ್ತೀವಿ, ಹೌದಾ? ಬಡ್ಡಿ ತಿಂಗಳು ಕರೆಕ್ಟ್ ಆಗಿ ಕಟ್ಟಬೇಕು. ಅದೇ ಇವಾಗ ನ್ಯೂ ಜನರೇಷನ್ ಅಲ್ಲಿ EMI ಅಂತ ಬಂದಿದೆ, ಸ್ವಲ್ಪ ಸ್ವಲ್ಪ ಮಾಡಿ ಕಟ್ಟೋದು ಬಡ್ಡಿ ಜೊತೆ, ಹೌದಾ? ವಸ್ತುಗಳನ್ನು ತೆಗೆದುಕೊಂಡು, ಅದು ಸಹ ಸಾಲನೇ ಆಗಿದೆ. ಈ ರೀತಿಯಾಗಿ ಪ್ರತಿ ತಿಂಗಳು ಸಹ ಕಟ್ತಾ ಹೋಗ್ತಾರೆ. ಸಮಯ ಬರುವಾಗ ಆ ಸಾಲ ಪೂರ್ಣವಾಗ್ತದೆ. ಸೊ ಅದೇ ರೀತಿ ನಾವು ಅರ್ಥ ಮಾಡಿಕೊಳ್ಬಹುದು, ಕರ್ತನು ನಮ್ಮೆಲ್ಲರನ್ನು ರಕ್ಷಣೆ ಕೊಟ್ಟು ನಮ್ಮೆಲ್ಲರನ್ನು ಪರಲೋಕದ ಸಂತಾನವನ್ನಾಗಿ ಮಾಡಿ ಈ ಭೂಮಿ ಮೇಲೆ ಇಟ್ಟಿರುವಂತ ಒಂದು ಮುಖ್ಯ ಉದ್ದೇಶ, ನಾವು ಪ್ರತಿಯೊಬ್ಬರಿಗೆ ಸಾಲ ಕೊಡಬೇಕಾಗಿದೆ. ಈ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡುವಾಗ ಪ್ರತಿಯೊಬ್ಬರಿಗೂ ನಾವು ಸಾಲ ಕೊಡುವಂತ ಋಣ ನಮ್ಮ ಮೇಲೆ ಇದೆ. ಇದನ್ನ ಆಪ್ಷನ್ ಆಗಿ ಬೇಕಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಎನ್ನುವ ಆಪ್ಷನ್ ನಮ್ಮಿಲ್ಲ. ನಮ್ಮೆಲ್ಲರ ಮೇಲೆ ಸಾಲ ಇದೆ. ಈ ಸಾಲ ನಾವು ವಾಪಸ್ ಕೊಡದೇ ಇದ್ರೆ, ಪರರಿಗೆ ಕೊಡದೇ ಇದ್ರೆ, ಇದರ ಪರಿಣಾಮವನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಪ್ರೀತಿಸದೆ ಇರುವವನು ದೇವರನ್ನು ಅರಿಯುವವನಲ್ಲ ಅಂತ ವಾಕ್ಯ ಹೇಳ್ತದೆ ಅಲ್ವಾ? ನೆನಪು ಮಾಡಿಕೊಳ್ಳಿ, ಯಾವ ವ್ಯಕ್ತಿಗೆ ಪರರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಆ ವ್ಯಕ್ತಿ ದೇವರನ್ನು ಅರಿತಂತ ಮನುಷ್ಯನೇ ಅಲ್ಲ ಎಂಬುದಾಗಿ ವಾಕ್ಯ ಹೇಳ್ತೇವೆ. ಯಾರಿಗಾದ್ರೂ ಅದು ಸಿಕ್ಕಿದ್ರೆ ತೆಗಿಬಹುದು. ಯೋಹಾನನ ಪತ್ರಿಕೆಗಳಲ್ಲಿ ಬರೆಯಲ್ಪಟ್ಟಿದೆ, ಪ್ರೀತಿ ಮಾಡಲಿಕ್ಕೆ ಅರಿಯದವನು, ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿಸ್ಲಿಕ್ಕೆ ತಿಳಿಯದವನು ಕಾಣದ ದೇವರನ್ನು ಹೇಗೆ ಪ್ರೀತಿ ಮಾಡ್ತಾನೆ? ಅವನು ದೇವರನ್ನು ಅರಿಯುವವನಲ್ಲ. ಹಾಗಾದ್ರೆ ನಿಜವಾಗಿ ಯಾರು ದೇವರನ್ನು ಪ್ರೀತಿಸ್ತಾರೋ, ದೇವರನ್ನು ಅರಿತಿದ್ದಾರೋ, ಅವರೆಲ್ಲರೂ ಮಾಡಬೇಕಾದಂತ ಒಂದು ಕರ್ತವ್ಯ, ಒಂದು ಡ್ಯೂಟಿ, ಅದು ಪ್ರೀತಿಸುವಂತ ಸಾಲವಾಗಿದೆ. ಸೊ ಇದು ಸಾಲದ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವಾಗ, ಹೇಗೆ ಈ ಲೋಕವು ತನ್ನ ಸಾಲವನ್ನು ಕಟ್ಟಿ ಬೇಗ ತೀರಿಸಿ ನಾನು ಸ್ವತಂತ್ರರಾಗಬೇಕು ಅಂತ ಅಂದ್ಕೊಳ್ತದೋ, ಅದೇ ರೀತಿಯಲ್ಲಿ ನಾವು ಪರರನ್ನು ನೋಡುವಾಗ ಅವರಿಗೆ ಪ್ರೀತಿ ತೋರಿಸಿ ನಮ್ಮ ಮನಸ್ಸಿನಲ್ಲಿ ಸಾಲ ತೀರಿತಂತ ಒಂದು ಸಮಾಧಾನವು ನಮಗೆ ಸಿಗ್ತಾ ಇರ್ತದೆ. ಯಾವಾಗೆಲ್ಲ ನಾವು ಪ್ರೀತಿಯನ್ನು ಬೇರೆಯವರಿಗೆ ಹಂಚ್ತಾ ಇರ್ತೀವಿ, ಆವಾಗ ನಮ್ಮ ಹೃದಯ ತುಂಬಿ ತುಳುಕ್ತದೆ, ಒಂದು ಸಮಾಧಾನವನ್ನು ನಾವು ಹೊಂದ್ಕೊಳ್ತೀವಿ. ಎಸ್, ಯಾಕೆಂದ್ರೆ ಈ ಒಂದು ಪ್ರೀತಿಸ್ಬೇಕು ಎಂಬ ಒಂದು ಲಾ ಇದೆ ನೋಡಿ, ಈ ಒಂದು ಆಜ್ಞೆ ಇದೆ ನೋಡಿ, ಅದನ್ನ ನಾವು ಅನುಸರಿಸುವಾಗ ಅದರ ರಿಯಾಕ್ಷನ್ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಯಾವ ಯಾವ ಹಂತದಲ್ಲಿ ನಾವು ಪರರಿಗೆ ಪ್ರೀತಿ ತೋರಿಸ್ತಾ ಇರ್ತೀವಿ, ಆ ಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ದೇವರು ಆ ಸಮಾಧಾನವನ್ನು ತುಂಬಿಸ್ತಾ ಇರ್ತಾರೆ. ಹೇಗೆ ತಂದೆಯಾದ ದೇವರು ಲೋಕಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಬಲಿಯಾಗಿ ಅರ್ಪಿಸಿ ಕೊಟ್ಟಾಗ ತಾನೇ ಸ್ವತಃ ಸಂತೋಷ ಪಟ್ಕೊಂಡು, ನನ್ನ ಮಗನನ್ನು ಕೊಟ್ಟೇ ಅಲ್ಲ ಅಂತ, ನನ್ನ ಮಗನನ್ನು ಲೋಕಕ್ಕೋಸ್ಕರ ಕೊಟ್ಟೇನಲ್ಲ ಎಂಬ ಒಂದು ಆನಂದ ಅವರ ಹೃದಯದಲ್ಲಿ ಉಂಟಾಯಿತು. ಯಾಕೆಂದ್ರೆ ಮಗನನ್ನು ಕೊಡುವ ಮುಖಾಂತರ ಅನೇಕ ಲಕ್ಷಾಂತರ ಜನರನ್ನು ಆತನು, ತಂದೆಯಾದ ದೇವರು, ತನ್ನ ಕಡೆ ಸೆಳೆಯುವ ಹಾಗೆ ಆಯಿತು ಅಲ್ವಾ? ಅದೇ ರೀತಿಯಾಗಿ ನಾವು ಬೇರೆಯವರಿಗೆ ಪ್ರೀತಿ ಕೊಡುವಾಗ ಆ ಜನರು ನಮ್ಮ ಪ್ರೀತಿಯನ್ನು ನೋಡಿ ನಮ್ಮ ಪರಲೋಕ ತಂದೆಯನ್ನು ತಿಳಿಲಿಕ್ಕೆ ಆರಂಭಿಸ್ತಾರೆ. ಅವರು ತಂದೆಯನ್ನು ತಿಳಿದು ಆ ತಂದೆಯನ್ನು ಹೊಗಳುವಾಗ ನಮ್ಮ ಸಾಕ್ಷಿಯ ಮುಖಾಂತರ ತಂದೆ ಸಂತೋಷ ಪಡ್ತಾರೆ. ಆ ತಂದೆ ಸಂತೋಷ ಪಟ್ಟಾಗ ಖಂಡಿತವಾಗಿ ಆ ಸಂತೋಷಕ್ಕೆ ಕಾರಣವಾದಂತ ನಮ್ಮ ಹೃದಯದಲ್ಲಿ ಆತನ
ಆ ಸಂತೋಷವನ್ನು ತಿರುಗಿ ನಮ್ಮ ಹೃದಯದಲ್ಲಿ ತುಂಬಿಸ್ತಾರೆ. ಇಟ್ ಈಸ್ ದ ಲಾ ಆಫ್ ಲವ್. ಅರ್ಥ ಆಗ್ತಿದ್ಯಾ? ನ್ಯೂಟನ್ ಥಿಯರಿ ನಮ್ಗೆ ಗೊತ್ತಿದೆ. ಏನದು? ಒಂದು ಚೆಂಡನ್ನು ಗೋಡೆಗೆ ಹೊಡೆದಾಗ ಅದು ತಿರುಗಿ ಬರ್ತದೆ ಎಂಬುದಾಗಿ. ನಾವು ಯಾವುದೆಲ್ಲ ವಾಕ್ಯವನ್ನು ಪಾಲಿಸ್ತೇವೋ ಅವಾಗೆಲ್ಲ ಅದರ ಫಲ, ಆ ವಾಕ್ಯದ ಆಶೀರ್ವಾದ ನಮ್ಮ ಜೀವಿತಕ್ಕೆ ತಿರುಗಿ ಬರ್ತದೆ. ಮನುಷ್ಯನ ಏನ್ ಮಾಡ್ತಾನೆ, ನಾವು ಕ್ರೈಸ್ತರು ಪ್ರತ್ಯೇಕವಾಗಿ, ನಮ್ಮ ಜೀವನದಲ್ಲಿ ಅನೇಕ ಕೊರತೆಗಳಿರ್ತದೆ, ಪ್ರಾರ್ಥನೆಗಳಿರ್ತದೆ, ಕೋರಿಕೆಗಳಿರ್ತದೆ. ಅದನ್ನೆಲ್ಲ ಬೇಕು ಎಂಬುದಾಗಿ ದೇವರ ಮುಂದೆ ಹೋಗಿ ಪ್ರಾರ್ಥಿಸ್ತೇವೆ. ನನ್ನ ಜೀವನದಲ್ಲಿ ಹೀಗೆ ಮಾಡಿಕೊಡಪ್ಪ ಅಂತ. ಖಂಡಿತ ಆತನ ವಾಕ್ಯ ಪ್ರಕಾರ ನಾವು ಏನೇ ಕೇಳಿಕೊಂಡ್ರು ಅದು ನಮಗೆ ಕೊಡುತ್ತಾರೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆದ್ರೆ ನಿಜವಾದ ತೇರಿ, ನಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವಂತ ನಿಜವಾದ ತೇರಿ ಏನು ಅಂತ ಕೇಳಿದ್ರೆ, ನಾವು ಆತನ ವಾಕ್ಯ ಹೇಳಿದ ಪ್ರಕಾರ ಪರರನ್ನು ಪ್ರೀತಿಸಿ ಎಂಬುದಾಗಿ ಹೇಳಿದ ಪ್ರಕಾರ ನಾವು ಬೇರೆಯವ್ರನ್ನು ಪ್ರೀತಿಸುವಾಗ ಅದರ ಪ್ರತಿಫಲವಾಗಿರುವಂತ ಎಲ್ಲಾ ರೀತಿಯ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ತಿರುಗಿ ನಮಗೆ ಸಿಗ್ತಾ ಇರ್ತದೆ. ಇದು ತೇರಿ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಇದ್ದೀರಾ? Praise the Lord. Praise the Lord. ಎಸ್. ನೋಡಿ, ನಮ್ಮ ಮನುಷ್ಯನ ಶರೀರ ಈ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇರುವಾಗ, ಈ ಕೆಟ್ಟ ಶೋಧನೆಯಲ್ಲಿ ತುಂಬಿಕೊಂಡಿರುವಂತ ಈ ಪ್ರಪಂಚದಲ್ಲಿ ಪ್ರತಿ ಕ್ಷಣವು ಸೈತಾನನಿಂದ, ಕೇಡಿನಿಂದ ಶೋಧನೆಗೆ ಒಳಪಡುತ್ತಿರುವಂತ ನಮ್ಮ ಈ ಶರೀರ, ನಮ್ಮ ಈ ಮನಸ್ಸು, ನಮ್ಮ ಈ ಜೀವಿತವು ಯಾವಾಗ್ಲೂ ಕೆಟ್ಟದನ್ನೇ ಮಾಡ್ಲಿಕ್ಕೆ ಮುನ್ಸರಿತಾ ಇರ್ತದೆ. ಆದ್ರೆ ಇನ್ನೊಂದ್ ಕಡೆ ನಮಗೆ ನಮ್ಮ ಜೀವನದಲ್ಲಿ ಒಳ್ಳೇದಾಗ್ಬೇಕು ಎನ್ನುವುದ ಬಗ್ಗೆ ಕಾಳಜಿ ಇರ್ತದೆ, ಚಿಂತೆ ಇರ್ತದೆ. ಆದ್ರೆ ಆ ಒಳ್ಳೇದು ಹೇಗೆ ನಮಗೆ ಸಿಗ್ತದೆ ಎಂದು ನಮ್ಮ ಮನಸ್ಸು ಮಂಕಾಗಿರುತ್ತದೆ. ಅದ್ರ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಪರರನ್ನು ಪ್ರೀತಿಸುವಾಗ, ಬೇರೆಯವರಿಗೆ ನಾವು ದೇವರ ಪ್ರೀತಿಯನ್ನು ಕೊಡುವಾಗ ನಮ್ಮ ಜೀವಿತನೇ ನಿಜವಾಗಿ ಆಶೀರ್ವದಿಸಲ್ಪಡ್ತದೆ. ಅದನ್ನ ತಿಳ್ಕೊಳ್ಳಲ್ಲ ಮನುಷ್ಯನು. ಏನ್ ಮಾಡ್ತಾನೆ? ತನ್ನ ಬಗ್ಗೆನೇ ಯೋಚನೆ ಮಾಡ್ತಾನೆ, ತನ್ನ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಾನೆ, ತನ್ನ ಜೀವಿತದ ಬಗ್ಗೆನೇ ಯೋಚನೆ ಮಾಡ್ತಾನೆ. ನನ್ನ ಜೀವಿತ ಆಶೀರ್ವದಿಸ್ಬೇಕು, ಆಶೀರ್ವಾದ ಹೊಂದ್ಕೊಳ್ಬೇಕು, ದೇವರು ನನ್ನನ್ನು ಆಶೀರ್ವದಿಸ್ಬೇಕು, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಬೇಕು, ನನಗೆ ಒಳ್ಳೇದ್ ಮಾಡಬೇಕು. ದೇವರು ಇರೋದೇ ಒಳ್ಳೇದ್ ಮಾಡಕ್ಕೆ ಅಲ್ವಾ? ದೇವರು ಇರೋದೇ ಆಶೀರ್ವಾದ ಕೊಡ್ಲಿಕ್ಕೆ. ಆದ್ರೆ ಆತನ ತೇರಿ ಏನು ಅಂತ ಹೇಳಿದ್ರೆ, ಆತನ ಹೇಳಿದಾಗೆ ಕೇಳ್ಬೇಕು. ಅದೇ ಆತನ ಇಷ್ಟ. ಆತನ ಹೇಳಿದಂತ ಮುಖ್ಯವಾದ, ಎಲ್ಲಕ್ಕಿಂತ ಶ್ರೇಷ್ಠವಾದ ಎಲ್ಲಾ ಪ್ರಮಾಣಗಳನ್ನು ಪೂರ್ಣಗೊಳಿಸುವಂತ ಒಂದೇ ಒಂದು ದೊಡ್ಡ ಆಜ್ಞೆ, ಹೊಸ ಆಜ್ಞೆ, ಅದು ಯೇಸು ಕೊಟ್ಟದ್ದಾಗಿದೆ. ಇದರಿಂದ ಎಲ್ಲ ಪ್ರಮಾಣ ಪೂರ್ಣವಾಗ್ತದೆ ಅಂತ ರೋಮ 13:8 ನಾವು ನೋಡಿದ್ದೇವೆ. ಏನದು? ಬೇರೆಯವರಿಗೆ ಪ್ರೀತಿ ಕೊಡಬೇಕು. ಇದು ನಮ್ಮ ಸಾಲ, ಇದು ನಮ್ಮ ಋಣ. ಕೊಡ್ಲೇಬೇಕು. ಸಾಲ ತಿರುಗಿ ಕೊಡುವಾಗ ದೇವರು ಹೇಳಿದ್ದು ಕೊಡ್ಲೇಬೇಕು ನೀವು. ಅದು ಯಾತಕ್ಕಾಗಿ ಸಾಲವಾಗಿದೆಯೋ ನಮಗೆ ಗೊತ್ತಿಲ್ಲ, ಆದ್ರೆ ಅದು ದೇವರ ಇಚ್ಛೆ. ಆ ಸಾಲ ನಾವು ಕೊಡ್ಲೇಬೇಕು. ಸಾಲ ಕೊಡದೆ ಇದ್ರೆ ಏನಾಗುತ್ತೆ ನಮಗೆ ಗೊತ್ತಿದೆ. ಈ ಲೋಕದಲ್ಲಿ ಸಾಲ ಕೊಡದೆ ಇದ್ರೆ ಬಂದು ನಮಗೆ ಹಿಡ್ಕೊಳ್ತಾರೆ ಅಲ್ವಾ? ಅದೇ ರೀತಿ ಕೆಲವೊಂದು ಕ್ಷಣದಲ್ಲಿ ನಾವು ಬೇರೆಯವರಿಗೆ ಪ್ರೀತಿ ಕೊಡ್ಲಿಕ್ಕೆ ಕಷ್ಟಪಡ್ತೀವಿ, ಆದ್ರೆ ನಮ್ಮ ಜೀವನದಲ್ಲಿ ದೇವರಿಂದ ಪ್ರೀತಿ ಬೇಕು, ಆಶೀರ್ವಾದ ಬೇಕು ಅಂತ ಆಸೆ ಪಡ್ತೀವಿ. ಎಷ್ಟು ಸ್ವಾರ್ಥಿಗಳಲ್ವಾ? ನಮ್ಮ ಜೀವನದಲ್ಲಿ ದೇವರ ಪ್ರೀತಿ ಬೇಕು, ದೇವರ ಎಲ್ಲ ಒಳ್ಳೆತನ ಬೇಕು, ಆದ್ರೆ ನಾವು ಮಾತ್ರ ಬೇರೆಯವರಿಗೆ ಪ್ರೀತಿ ಕೊಡುವುದರಲ್ಲಿ ಹಿಂಜರಿತೀವಿ. ಹೌದಾ? ಅದರಲ್ಲಿಯೂ ಸಹ ಕಂಜೂಸ್ ಮಾಡ್ತೀವಿ. ಹೌದಾ? ಪ್ರೀತಿ ಕೊಡುವುದರಲ್ಲಿ ಕಂಜೂಸ್ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಕೆಲವು. ಹಾಗೆ ಅಲ್ಲ. ಯೇಸು ಹೇಳಿದ್ದು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ, ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ನಾವು ಪ್ರೀತಿ ಕೊಡುವುದಾದ್ರೆ ಅದಕ್ಕಿಂತ ಶ್ರೇಷ್ಠ ಪ್ರೀತಿ ಬೇರೆ ಯಾವುದಿಲ್ಲ. ಸೊ ಹಾಗಾದ್ರೆ ನಾವು ಪ್ರೀತಿ ಅನ್ನೋದು
ಹೇಗೆ ಕೊಡಬಹುದು, ಯಾವ ರೀತಿಯಾಗಿ ಕೊಡಬಹುದು, ಪ್ರೀತಿ ಕೊಡುವುದಂದ್ರೆ ಏನು, ಅದರ ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ನಾವು ಇಷ್ಟೊತ್ತು ತಿಳ್ಕೊಂಡಿವಿ ಬೇರೆಯವ್ರನ್ನು ಪ್ರೀತಿಸಲೇಬೇಕು ಎಂಬ ಸಾಲ ನಮ್ಮೆಲ್ಲರ ಜೀವನದಲ್ಲಿದೆ. ಯಾರು ಸಹ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಎಲ್ರಿಗೂ ಸಾಲ ಇದೆ. ಇವತ್ತು ಈ ವಿಷಯವನ್ನು ನಮ್ಮ ಹೃದಯದಲ್ಲಿ ಅಚ್ಚನ್ನು ಒತ್ತಿಕೊಳ್ಳುವ, ಸೀಲ್ ಮಾಡಿಕೊಳ್ಳುವ. ನಾವೆಲ್ಲ ಸಾಲಗಾರರಾಗಿದ್ದೇವೆ. ನಾವೆಲ್ಲರೂ ಕ್ರೈಸ್ತನಲ್ಲಿ ಸಾಲಗಾರರಾಗಿದ್ದೇವೆ ಒಂದೇ ಒಂದು ವಿಷಯದಲ್ಲಿ. ಅದು ಯಾವುದು? ಪರರನ್ನು ಪ್ರೀತಿಸಬೇಕು. ಸೊ ಇದನ್ನು ನಾವು ಕಂಟಿನ್ಯೂ ಆಗಿ ಅನುಸರಿಸ್ತಾ ಇರುವಾಗ, ಬೇರೆಯವರನ್ನು ಪ್ರೀತಿಸ್ತಾ ಇರುವಾಗ ನಮ್ಮ ಜೀವಿತವೇ ಅದ್ಭುತವಾಗಿರುತ್ತೆ, ಸಮಾಧಾನದಿಂದ ತುಂಬಿರುತ್ತೆ, ನೆಮ್ಮದಿಯಿಂದ ತುಂಬಿರುತ್ತೆ. ಯಾತಕ್ಕಾಗಿ ಗೊತ್ತುಂಟಾ? ನಾವು ಯಾವಾಗ ಬೇರೆಯವರನ್ನು ಪ್ರೀತಿಸಿ ಅವರ ಜೀವಿತದಲ್ಲಿ ಸಮಾಧಾನವನ್ನು ನಾವು ತುಂಬಿಸ್ತೇವೆ, ಅವಾಗ ನಿಜವಾಗಿಯೂ ಅದರ ಆಶೀರ್ವಾದ ತಿರುಗಿ ನಮ್ಮ ಜೀವನದಲ್ಲೇ ಸಮಾಧಾನ ದೇವರು ತುಂಬಿಸ್ತಾರೆ. ಅದು ರಿಟರ್ನ್ ಆಗ್ತದೆ ನಮಗೆ. ಮೇಲೆ ಒಂದು ಲಾಸ್ ಸಿಸ್ಟಮ್ ರೆಡಿ ಆಗಿದೆ. ನಾವು ಯಾವಾಗ ಬೇರೆಯವರಿಗೆ ಪ್ರೀತಿ ತೋರಿಸ್ತೀವಿ, ಮೇಲೆ ಒಂದು ಸಿಸ್ಟಮ್ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತದೆ, ಅದು ರಿಟರ್ನ್ ಆಗಿ ನಮಗೆ ಸಿಗ್ತದೆ. ಅದರ ವಾಕ್ಯ ನಿಮ್ಗೆ ಗೊತ್ತಿರಬಹುದು, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಅಲ್ವಾ? ಅದು ಹಣ ಮಾತ್ರವಲ್ಲ, ಪ್ರತಿಯೊಂದು ವಿಷಯದಲ್ಲಿ ನಾವು ಯಾವಾಗ ಹೆಚ್ಚು ಪ್ರೀತಿ ಕೊಡ್ತೀವಿ ಬೇರೆಯವರಿಗೆ, ನಮ್ಮ ಜೀವನದಲ್ಲಿಯೂ ಸಹ ಪ್ರೀತಿ ನಮಗೆ ತಿರುಗಿ ಸಿಗ್ತದೆ. ಪ್ರೀತಿಗೆ ಕಂಡೀಷನ್ ಇಲ್ಲ. ಅವರು ನಮ್ಮನ್ನು ಪ್ರೀತಿಸಿದೆ ಮಾತ್ರ ನಾವು ಪ್ರೀತಿಸಬೇಕು ಎಂಬುದು ಈ ಲೋಕದಿಂದ ನಾವು ತಿಳ್ಕೊಳ್ತೀವಿ. ಹೌದಾ? ಹಾಗಾದ್ರೆ ದೇವರು ನಮಗೆ ಕಲಿಸಿಕೊಟ್ಟಂತ ಪ್ರೀತಿ ಈ ಲೋಕ ಕಲಿಸಿಕೊಟ್ಟಂತ ಪ್ರೀತಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ. ಸಂಪೂರ್ಣವಾಗಿ ಬೇರೆಯಾಗಿದೆ. ಈ ಲೋಕದ ಪ್ರೀತಿ ಸ್ವಾರ್ಥವುಳ್ಳದ್ದು, ಕೆಟ್ಟತನದಿಂದ ತುಂಬಿದ್ದಾಗಿದೆ. ಹೌದಾ? ಆದ್ರೆ ದೇವರ ಪ್ರೀತಿ ಎಂಬುದು ಅದ್ಭುತವಾಗಿದೆ, ಅದು ಶ್ರೇಷ್ಠವಾಗಿದೆ, ಅದು ಪರಿಶುದ್ಧವಾಗಿದೆ. ಸೊ ಅದರ ಬಗ್ಗೆ ಒಂದು ವಾಕ್ಯದ ಭಾಗವನ್ನು ನಾವು ಓದುತ್ತಾ ಒಂದೊಂದಾಗಿ ತಿಳಿದುಕೊಳ್ಳೋಣ. ನೆಕ್ಸ್ಟ್, ರೋಮನ್ ಚಾಪ್ಟರ್ 12, ರೋಮಪುರದವರಿಗೆ ಬರೆದ ಪತ್ರ 12ನೇ ಅಧ್ಯಾಯ. ಒಂಬತ್ತರಿಂದ 21 ತನಕ ಓದ್ಬೇಕು. ನಾವು ಒಂದೊಂದೇ ವಾಕ್ಯವನ್ನು ಓದುವ. ರೋಮಪುರದವರಿಗೆ ಬರೆದ ಪತ್ರ 12ನೇ ಅಧ್ಯಾಯ, ವಾಕ್ಯ 9ರಿಂದ 21. 9ನೇ ವಾಕ್ಯವನ್ನು ಓದುವ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಆಮೇಲೆ ಸಾಕು, ಒಂದೊಂದೇ ವಾಕ್ಯ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಹಿಪೋಕ್ರಸಿ. ಇವತ್ತು ಲೋಕದಲ್ಲಿ ಹಿಪೋಕ್ರಸಿ ಅಂತ ಹೇಳಿದ್ರೆ ಪ್ರೀತಿಯಲ್ಲಿ ಪೂರ್ಣವಾಗಿ ಕಪಟತನ ಇದೆ. ಎದುರಿಗೆ ಮಾತ್ರ ನಕ್ಕೊಂಡು ಅಂತ ಹೇಳಿದ್ರೆ ನಗೆ ಮುಖವಾಗಿ ಅಥವಾ ಆಕ್ಟಿಂಗ್ ಮಾಡ್ತಾ ಈ ರೀತಿಯಾಗಿ ಜನರು ಏನ್ ಮಾಡ್ತಾರೆ, ಒಬ್ರಿಗೊಬ್ರು ಪ್ರೀತಿ ತೋರಿಸ್ತಾರೆ. ಎದುರಿಗೆ ಬಂದಾಗ ಮಾತ್ರ ಚೆನ್ನಾಗಿ ಮಾತಾಡ್ಸೋದು, ಕೈ ಜೋಡಿಸೋದು, ಹೌದಾ? ಮತ್ತೇನಾದ್ರೂ ಕೊಡೋದು, ತೆಗೆದುಕೊಳ್ಳೋದು, ಉಪಚಾರ ಮಾಡೋದು, ಇನ್ನಿತರೆ ವಿಷಯದ ಮೂಲಕ ಪ್ರೀತಿಯನ್ನು ತೋರಿಸ್ತಾರೆ. ಕಪಟವಾದ ಪ್ರೀತಿ ಅದು. ಅದೇ ವಾಕ್ಯ ಹೇಳ್ತದೆ, ನಮ್ಮ ಪ್ರೀತಿ ನಿಷ್ಕಪಟವಾಗಿರ್ಲಿ, ಕ್ಲೀನ್ ಆಗಿರ್ಲಿ ಅಂತ. ಕ್ಲೀನ್, ನಮ್ಮ ಹಾರ್ಟ್ ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ನಮ್ಮ ಪ್ರೀತಿ ಸಹ ಕ್ಲೀನ್ ಇರುತ್ತೆ. ನಮ್ಮ ಹಾರ್ಟ್ ಅಂತ ಹೇಳಿದ್ರೆ ಪಾತ್ರೆ ಇದ್ದಂಗೆ, ನಮ್ಮ ಹೃದಯ ಅಂತ ಹೇಳಿದ್ರೆ ಪಾತ್ರೆ ಇದ್ದಂಗೆ. ಆ ಪಾತ್ರೆಯಲ್ಲಿ ಪ್ರೀತಿಯನ್ನು ತುಂಬಿಸಿಟ್ಕೊಳ್ಬೇಕು. ಒಂದು ವೇಳೆ ಪಾತ್ರೆ ಶುದ್ಧವಾಗಿದ್ರೆ ಅಲ್ಲಿ ತುಂಬಿಸಿರುವಂತ ಪ್ರತಿಯೊಂದು ಪದಾರ್ಥಗಳು ಕ್ಲೀನ್ ಆಗಿರುತ್ತೆ ಅಲ್ವಾ, ಶುದ್ಧವಾಗಿರುತ್ತೆ. ಅದೇ ಒಂದು ವೇಳೆ ಕೆಟ್ಟ ಪಾತ್ರೆ, ಗಲೀಜು ಏನಾದ್ರೂ ಇದ್ರೆ ಅದರಲ್ಲಿ, ಆ ಪಾತ್ರೆ ಒಳಗೆ ಏನೇ ನಾವು ತುಂಬಿಸ್ಲಿ, ಎಷ್ಟೇ ಕ್ಲೀನ್ ಆಗಿರುವಂತ ಪದಾರ್ಥವನ್ನು ಅದರಲ್ಲಿ ತುಂಬಿಸಿದ್ರೂ ಆ ಪದಾರ್ಥವು ಆ ಪಾತ್ರೆಯಲ್ಲಿದ್ದಂತ ಕೆಟ್ಟ ಅಂಶಗಳಿಂದ ಇಡೀ ಪದಾರ್ಥ ಹಾಳಾಗ್ತದೆ. ಈ ರೀತಿಯಾಗಿ
ಒಂದು ವೇಳೆ ನಮ್ಮ ಹೃದಯ ಶುದ್ಧವಿಲ್ಲದಿದ್ರೆ ಈ ಹೃದಯದಿಂದ ಕೊಟ್ಟಂತ ಪ್ರೀತಿಯು ಸಹ ಅಶುದ್ಧವಾಗಿರುತ್ತೆ. ಸೊ ಪ್ರೀತಿ ಕೊಡುವಾಗಲೂ ಅದು ನಿಷ್ಕಪಟವಾಗಿ ಶುದ್ಧವಾದ ಪ್ರೀತಿ, ಅರ್ಥಪೂರ್ಣವಾದ ಪ್ರೀತಿಯನ್ನು ಕೊಡಬೇಕು ಅಂತ ಯೇಸು ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ನೋಡಿ, ಸ್ವಲ್ಪ ಪ್ರೀತಿ ಕೊಟ್ಟರು ಸಹ ಅದು ಶುದ್ಧವಾದ, ನಮ್ಮಿಂದ ಆಗುವಷ್ಟು ನಾವು ಕೊಡುವಾಗ ಅದರಲ್ಲಿ ಪೂರ್ಣತೆ ಇರಬೇಕು. ಮುಂದಿನ ವ್ಯಕ್ತಿಗಿಂತಲೂ ದೇವರು ಅದನ್ನು ನೋಡುವಾಗ ಮೆಚ್ಚಬೇಕು. ನನ್ನ ಮಗ, ನನ್ನ ಮಗಳು ನನ್ನನ್ನು ನೋಡಿ ಆತನು ನನ್ನ ಬಗ್ಗೆ ತಿಳಿದು ನನ್ನ ಹೃದಯವನ್ನು ಅನುಸರಿಸಿ ಬೇರೆಯವ್ರನ್ನು ಪ್ರೀತಿಸ್ತಾ ಇದ್ದಾನೆ, ಬೇರೆಯವರಿಗೆ ಪ್ರೀತಿ ಕೊಡ್ತಾ ಇದ್ದಾನೆ. ಆತನು ಲೋಕದ ಜನರ ಮುಖವನ್ನು ನೋಡಿ ಅಲ್ಲ, ಅಥವಾ ಮುಂದಿನ ವ್ಯಕ್ತಿಯ ಸ್ವಭಾವವನ್ನು ನೋಡಿ ಅಲ್ಲ, ಮುಂದಿನ ವ್ಯಕ್ತಿ ಒಳ್ಳೆಯವನು ಅಥವಾ ಕೆಟ್ಟವನು ಅಂತ ನೋಡಿ ಅಲ್ಲ, ಬದಲಿಗೆ ನಾನು ಹೇಗೆ ಲೋಕವನ್ನು ಪ್ರೀತಿಸಿದ್ದನೋ ವಿತೌಟ್ ಎನಿ ಕಂಡೀಷನ್, ಯಾವುದೇ ಕಾನೂನು ಇಲ್ಲದೆ, ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ಲದೆ ಹೇಗೆ ದೇವರು ನಮ್ಮನ್ನು ಪ್ರೀತಿಸಿದ್ರೋ ಅದೇ ರೀತಿ ನಾವು ಯಾವುದೇ ಕಂಡೀಷನ್ ಇಲ್ಲದೆ ಬೇರೆಯವರನ್ನು ಪ್ರೀತಿಸುವಾಗ ಅದು ನಿಷ್ಕಪಟವಾದ ಪ್ರೀತಿಯಾಗಿದೆ. ಈ ಲೋಕದಲ್ಲಿ ಸ್ವಾರ್ಥ ತುಂಬಿದಂತ ಪ್ರೀತಿ ತುಂಬಾ ಇದೆ ಅಲ್ವಾ? ನಮಗೇನಾದ್ರೂ ಸಿಗ್ತದೆ ಆ ವ್ಯಕ್ತಿಯಿಂದ, ನಮಗೇನಾದ್ರೂ ಒಳ್ಳೇದಾಗ್ತದೆ, ಒಂದಿನ ನಮಗೆ ಸಹಾಯ ಮಾಡ್ತಾನೆ ತಿರುಗಿ ಅಂತ ಏನ್ ಮಾಡ್ತಾರೆ ಜನರು, ಬೇರೆಯವರನ್ನ ಪ್ರೀತಿಸ್ತಾರೆ. ಆದ್ರೆ ಕ್ರೈಸ್ತರು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂದಿನ ವ್ಯಕ್ತಿ ನಮ್ಮನ್ನು ಒಳ್ಳೇದ್ ಮಾಡ್ತಾನೋ, ನಮ್ ಬಗ್ಗೆ ಒಳ್ಳೇದ್ ಹೇಳ್ತಾರೋ, ಅಥವಾ ನಮ್ ಬಗ್ಗೆ ಒಳ್ಳೇದ್ ಯೋಚನೆ ಮಾಡ್ತಾರೋ ಅಥವಾ ಬಿಡ್ತಾರೋ ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ದೇವರಿಗೆ ಸಂಬಂಧಪಟ್ಟದ್ದು. ಅವ್ರು ಏನ್ ಮಾಡ್ತಾರೆ ಅನ್ನೋದು ದೇವ್ರು ನೋಡಿಕೊಳ್ತಾರೆ. ಆದ್ರೆ ನಮಗೆ ಕೊಟ್ಟಂತ, ಕ್ರೈಸ್ತನನ್ನು ನಂಬುವ ಪ್ರತಿಯೊಂದು ವ್ಯಕ್ತಿಗೆ ಕೊಟ್ಟಂತ ಉದ್ದೇಶ ಅಥವಾ ಕ್ರಮ ಇದಾಗಿದೆ. ಏನು? ಈ ರೀತಿಯಾಗಿ ನಾವು ಪ್ರೀತಿ ಕೊಡ್ಬೇಕು. ನಮಗೆ ಪ್ರೀತಿ ತಿರುಗಿ ಸಿಗ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಅವರಿಗೆ ಪ್ರೀತಿ ಕೊಡುವ ಹಂಗಿನಲ್ಲಿದ್ದೇವೆ, ಅಂದ್ರೆ ಸಾಲದಲ್ಲಿದ್ದೇವೆ. ಹಾಗಾಗಿ ನಾವು ಅವರಿಗೆ ಪ್ರೀತಿಯನ್ನು ಕೊಡ್ಲೇಬೇಕು. ಅದಕ್ಕೆ ಮುಂದೆ ಒಂದು ವಾಕ್ಯ ಹೇಳ್ತದೆ, ಮುಂದಿನ ಭಾಗ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ನೋಡಿ, ಆ ಪ್ರೀತಿ ಕೊಡುವಾಗ ಏನಾದ್ರೂ ಕೆಟ್ಟತನ ಅಲ್ಲಿ ಕಂಡುಕೊಂಡ್ರೆ ಅದನ್ನು ದೂರ ಮಾಡಿ ಒಳ್ಳೇದೇನಿದೆ ಅದನ್ನ ಮಾತ್ರ ಹಿಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದು ವೇಳೆ ಆ ವ್ಯಕ್ತಿಯಲ್ಲಿ ಕೆಟ್ಟತನ ಕಾಣಿಸ್ಬೋದು, ಅಥವಾ ಆ ವ್ಯಕ್ತಿ ಕೆಟ್ಟವನೇ ಆಗಿರ್ಬೋದು, ಆದ್ರೆ ನಮಗೇನ್ ಹೇಳಿದ್ದಾರೆ ಕರ್ತನು? ಅವನು ಪ್ರೀತಿಸ್ಬೇಕು ಅಂತ ಅಷ್ಟೇ. ಅವನ ಕೆಟ್ಟತನಕ್ಕೆ ದೇವರು ಏನ್ ಮಾಡ್ತಾರೆ? ಅದಕ್ಕೆ ನ್ಯಾಯಾಧಿಪತಿ ಆಗಿದ್ದಾನೆ, ಅವ್ರು ನೋಡ್ಕೊಳ್ತಾರೆ ಅವನ ವಿಷಯ. ಆದ್ರೆ ನಮ್ಮ ಡ್ಯೂಟಿ ಏನು? ಆತನನ್ನು ಪ್ರೀತಿಸ್ಬೇಕು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಇದೇ ನಿಷ್ಕಳಂಕವಾದ ಪ್ರೀತಿ. ಅಥವಾ ಸ್ವಾರ್ಥ ತುಂಬಿದ್ದಂಥದ್ದು, ಆ ವ್ಯಕ್ತಿಯಿಂದ ನನಗೆ ಲಾಭ ಇದೆ, ಆ ವ್ಯಕ್ತಿ ತುಂಬಾ ಪ್ರಯೋಜನ ಉಳ್ಳವನು, ನಾಳೆ ಒಂದಿನ ನನ್ನ ಕೆಲಸಕ್ಕೆ ಬರ್ತಾನೆ ಎಂಬ ಒಂದು ಲಾಭದ ಆಲೋಚನೆಯೊಂದಿಗೆ ನಾವೇನ್ ಮಾಡ್ತೀವಿ, ಕೆಲವು ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ಒಳ್ಳೆ ಸ್ನೇಹಿತರನ್ನಾಗಿ ಮಾಡಿ ಇಟ್ಕೊಂಡಿರ್ತೀವಿ. ನಮ್ಮ ಪರಿಸ್ಥಿತಿಗೆ ಅವರು ಸಹಾಯವಾಗಿ ಬರ್ತಾರೆ ಎಂಬುದಾಗಿ. ಈ ರೀತಿಯಾದ ಒಂದು ಕಪಟ ಪ್ರೀತಿ ನಾವು ತೋರಿಸ್ತೀವಿ. ಹೌದಾ? ಸಾಧ್ಯತೆಗಳು ಉಂಟಲ್ವಾ? ಇದು ಲೋಕ ಮಾಡುವಂಥದ್ದು. ಆದ್ರೆ ನಮಗೆ ದೇವರು ಕಲಿಸ್ತಾ ಇದ್ದಾರೆ, ಇಲ್ಲ, ಯಾವ ಸ್ವಾರ್ಥ ಇಲ್ಲದೆ ಅವರಿಗೆ ಪ್ರೀತಿಯನ್ನು ಕೊಡಬೇಕು. ಸೊ ಪ್ರೀತಿ ಅಂತ ಹೇಳಿದ್ರೆ ಕೊಡುವುದಾಗಿದೆ. ಪ್ರೀತಿ ಅನ್ನೋದು ಕೊಡುವುದಾಗಿದೆ. ಹೇಗೆ? ದೇವರು ಲೋಕಕ್ಕೆ ಪ್ರೀತಿ ಮಾಡಿ ತನ್ನ ಮಗನನ್ನು ಕೊಟ್ಟರು. ಅವರು ತಿರುಗಿ ಸಿಗ್ತದೆ ಅಂತ ಕೊಡ್ಲಿಲ್ಲ, ಅವ್ರು ಕೊಟ್ರು. ಮೊದಲನೇದಾಗಿ ಅವರಿಗೆ ಕೊಟ್ರು. ಫಸ್ಟ್ ನಮ್ಮ ಹತ್ರ ಕೇಳಲಿಲ್ಲ, ಮೊದಲು ನನ್ನನ್ನು ಪ್ರೀತಿಸಿ ಆಮೇಲೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಅಲ್ಲ. ಮೊದಲು ಆತನು ನಮ್ಮನ್ನು ಪ್ರೀತಿಸಿದ್ರು, ಆಮೇಲೆ ನಮಗೆ ಆಜ್ಞೆ ಕೊಟ್ರು, ನಾವು ಸಹ ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು ಎಂಬುದಾಗಿ.
ಇದು ಆಗಿದೆ ಪ್ರೀತಿ. 10ನೇ ವಾಕ್ಯ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಆಮೇನ್. ನೋಡಿ, ಪ್ರತ್ಯೇಕವಾಗಿ ಕ್ರೈಸ್ತ ಸಹೋದರರು, ನಮಗೆ, ಸಭೆಗೆ, ಯಾರೆಲ್ಲ ಇವತ್ತು ಕ್ರಿಶ್ಚಿಯನ್ ಅಂತ ಚರ್ಚಿಗೆ ಹೋಗ್ತಾರೆ, ಅನೇಕ ಬೇರೆ ಬೇರೆ ಹೆಸರುಳ್ಳ ಸಭೆಗಳಿರ್ಬೋದು, ಅದೆಲ್ಲ ಇಂಪಾರ್ಟೆಂಟ್, ಯಾವ ಡಿನಾಮಿನೇಷನ್ ಆಗಿರ್ಬೋದು. ಆದರೆ ನಿಜವಾದ ಕ್ರೈಸ್ತನು ಯಾರು? ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ರು ನೋಡ್ತಾರೆ. ನೋಡಿ, ಇವನು ನನ್ನ ಅಣ್ಣ ತಮ್ಮ, ಕ್ರೈಸ್ತ ಸಹೋದರ ಅಂತ ಆ ಭಾವನೆಯೊಂದಿಗೆ ಕ್ರೈಸ್ತನ ಸ್ವಭಾವವುಳ್ಳವನಾಗಿ ಬೇರೆಯನ್ನು ಪ್ರೀತಿಸ್ತಾನೆ. ನೋಡಿ, ಅವನೇ ನಿಜವಾದ ಕ್ರೈಸ್ತನು. ಇಲ್ಲಿ ಆ ಚರ್ಚ್ ಈ ಚರ್ಚ್ ಅನ್ನೋದೇ ಬರುವುದಿಲ್ಲ. ನ್ಯಾಯ ವಿಧಿಸುವ ದಿನದಲ್ಲಿ ಕ್ರೈಸ್ತನು ಹೇಳಿದ ಹಾಗೆ ಕ್ರೈಸ್ತನ ಮನಸ್ಸನ್ನು ಹೊಂದಿಕೊಂಡು ಶುದ್ಧ ಮನಸ್ಸುಳ್ಳವನಾಗಿ ನಿಷ್ಕಪಟದಿಂದ ಮುಂದಿನ ವ್ಯಕ್ತಿ ನನ್ನ ಸಹೋದರ ಅಂತ ತಿಳ್ಕೊಂಡು ಆತನನ್ನು ಪ್ರೀತಿಸುವುದಾದರೆ ಆ ವ್ಯಕ್ತಿ ನಿಜವಾಗಿ ಕ್ರೈಸ್ತನಾಗಿದ್ದಾನೆ. ಬಾಕಿ ಎಲ್ಲವೂ ಏನಾಗಿದೆ? ಹಿಪೋಕ್ರಸಿ ಆಗಿದೆ. ಬಾಕಿ ಎಲ್ಲವೂ ತೋರಿಸಿಕೊಳ್ಳುವುದಾಗಿದೆ. ಇವತ್ತು ಅನೇಕ ಕ್ರೈಸ್ತರು ತೋರಿಸ್ಕೊಳ್ತಾ ಇದ್ದಾರೆ ನಾವು ಕ್ರೈಸ್ತರು ಅಂತ. ಅಲ್ಲ ನೋಡಿ, ಒಂದು ಟೈಟಲ್ ಇಟ್ಕೊಂಡು ನಾನು ಕ್ರೈಸ್ತರು, ನಾವು ಈ ಒಂದು ಸಂಸ್ಥೆಗೆ ಸೇರಿದವರು ಅಂತ ಅನೇಕರು ತೋರಿಸ್ತಾ ಇದ್ದಾರೆ. ಕ್ರೈಸ್ತತ್ವ ಎನ್ನೋದು ಒಂದು ಬೋರ್ಡ್ ಹಾಕಿ, ಅಥವಾ ನೋಡಿ ಬೈಬಲ್ ಅಲ್ಲಿ ಎಲ್ಲಿಯೂ ಸಹ ಬೋರ್ಡ್ ಹಾಕಿಲ್ಲ ನಾನು ಇಂಥ ಚರ್ಚ್ಗೆ ಸಂಬಂಧಪಟ್ಟವನು, ಎಲ್ಲಿಯೂ ಸಹ ಬೋರ್ಡ್ ಇಲ್ಲ. ಆದ್ರೆ ಅಪೋಸ್ತಲರು ಶಿಷ್ಯರು ಯಾವ ಯಾವ ಊರಿಗೆ ಹೋದರೋ ಕ್ರೈಸ್ತನನ್ನು ಹಿಂಬಾಲಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಿದ್ದಂತ ಆ ಅಪೋಸ್ತಲರನ್ನು ಶಿಷ್ಯರನ್ನು ನೋಡಿದಂತ ಅನ್ಯ ಜಾತಿಯರು ತಿಳ್ಕೊಂಡ್ರು ಇವರು ಕ್ರೈಸ್ತನಿಗೆ ಸಂಬಂಧಪಟ್ಟವರು ಅಲ್ವಾ. ಅಂತ್ಯೋಕ್ಯದಲ್ಲಿ ಅಪೋಸ್ತಲರು ಹೋಗಿ ಸೇರಿದಾಗ ಅಲ್ಲಿನ ಜನರಿಗೆ ಅರ್ಥ ಆಯ್ತು, ಇವರು ಯಾವುದೇ ಒಂದು ಸಂಸ್ಥೆಯವರಲ್ಲ, ಇವರು ಯೇಸುವನ್ನು ಹಿಂಬಾಲಿಸುವವರು, ಯೇಸುವಿನ ಮಾರ್ಗದಲ್ಲಿ ನಡೆಯುವವರು, ಯೇಸುವಿನ ಅನುಯಾಯಿಗಳು ಅಂತ ಆ ಅನ್ಯ ಜನರು ಹೇಳಿ. ಸೊ ಇದೇ ನಿಜವಾದ ಕ್ರೈಸ್ತತ್ವ. ಇವತ್ತು ಕ್ರೈಸ್ತತ್ವ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ಕ್ರೈಸ್ತತ್ವ ಅನ್ನೋದು ಒಂದು ಧರ್ಮವಾಗ್ಬಿಟ್ಟಿದೆ, ಒಂದು ರಿಲಿಜನ್ ಆಗ್ಬಿಟ್ಟಿದೆ. ಯಾವ ಧರ್ಮವು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಒಂದೇ ಒಂದು ಧರ್ಮ ಇದೆ ಬೈಬಲ್ ಅಲ್ಲಿ, ಅದೇನು? ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕೆಂಬುದೇ ನಿಜವಾದ ಧರ್ಮ. ಪ್ರತ್ಯೇಕವಾಗಿ ಒಂದು ಸ್ಪೆಸಿಫಿಕ್ ಆಗಿ ವರ್ಡ್ ಇದೆ. ನಿಜವಾದ ಧರ್ಮ ಅಥವಾ ರಿಲಿಜನ್ ಅಂದ್ರೆ ಬಡವರನ್ನು, ಅನಾಥರನ್ನು, ವಿಧವೆಯರನ್ನು ನಾವು ಸಹಾಯ ಮಾಡುವುದೇ ನಿಜವಾದ ಧರ್ಮ ಎಂಬುದಾಗಿ. ಅದೇ ಪ್ರೀತಿ, ಅದೇ ಪ್ರೀತಿ. ನಾವು ಒಳ್ಳೇದಾಗಿದ್ಬಿಟ್ಟು ಒಳ್ಳೆ ಕುಟುಂಬ, ಮನೆ, ಮಕ್ಕಳು, ಆಸ್ತಿಯನ್ನು ಕಟ್ಕೊಂಡು ನಾವು ಕ್ರೈಸ್ತರಾಗಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಅದು ಪರಲೋಕದ ಮುಂದೆ ಬೇಸಿಗೆ ವಿಷಯ. ಅದು ನಿಜವಾದ ಕ್ರೈಸ್ತನ ಮಾರ್ಗ ಏನು? ಅವನವನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಕ್ರೈಸ್ತನನ್ನು ಹಿಂಬಾಲಿಸುವನೇ ನಿಜವಾದ ಕ್ರೈಸ್ತನಾಗಿದ್ದಾನೆ, ನಿಜವಾದ ಕ್ರೈಸ್ತ ಭಕ್ತನಾಗಿದ್ದಾನೆ. ಸೊ ನೋಡಿ, ಹೆಚ್ಚಿನ ಕ್ರೈಸ್ತರು ಇವತ್ತು ತನ್ನ ಮನೆ ಚೆನ್ನಾಗಿರ್ಬೇಕು, ತನ್ನ ಕುಟುಂಬ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕು ಎಂಬುದಾಗಿ ತಿಳಿದುಕೊಂಡು ಇವತ್ತು ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನ್ನನ್ನು ಆಶೀರ್ವದಿಸು, ನಾನು ಚೆನ್ನಾಗಿರ್ಬೇಕು, ನನಗೆ ಮನೆ ಬೇಕು, ನನಗೆ ಅಂತಸ್ತು ಬೇಕು, ಆಸ್ತಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಸೊ ಹೆಚ್ಚಿನ ಕ್ರೈಸ್ತರು ಇದೇ ಆಸೆ ಪಡ್ತಾರೆ. ಆದ್ರೆ ಯಾರು ಸಹ ಆ ಶಿಲುಬೆ ಹಾದಿಯನ್ನು ಅನುಸರಿಸಿ ನಡೆಸಲಿಕ್ಕೆ ಇಷ್ಟಪಡುವುದಿಲ್ಲ. ಇದೇ ರಿಯಾಲಿಟಿ. ಆದ್ರೆ ಇಲ್ಲಿ ಹೇಳ್ತದೆ, ಕ್ರೈಸ್ತ ಸಹೋದರರೇ, ನೀವು ಅಣ್ಣ ತಮ್ಮಂದಿರೆಂದು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಮತ್ತು ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಬೇಕು.
ಇವತ್ತು ಎಷ್ಟು ಜನ ಹೀಗೆ ನಾವು ನೋಡ್ಬೋದು, ತನಗಿಂತ ಬೇರೆಯವರನ್ನು ಶ್ರೇಷ್ಠರೆಂದು, ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು, ನನಗಿಂತ ಶ್ರೇಷ್ಠನೆಂದು ತಿಳ್ಕೊಳ್ಬೇಕು, ಅವನಿಗೆ ಆ ಗೌರವ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಎಷ್ಟು ಕ್ರೈಸ್ತರು ಅಂದ್ಕೊಳ್ತಾರೆ. ಹೀಗೆ ಅಂದುಕೊಳ್ಳುವುದೇ ಕ್ರೈಸ್ತತ್ವ, ಹೀಗೆ ಮಾಡುವುದೇ ನಿಜವಾದ ಪ್ರೀತಿ. ಬೇರೆಯವರಿಗೆ ನಮಗಿಂತ ಜಾಸ್ತಿ ಮರ್ಯಾದೆಯನ್ನು ನಾವು ಕೊಡ್ತೀವಿ ನೋಡಿ. ನನ್ನ ಕ್ರೈಸ್ತ ಸಹೋದರನು, ಅವನಿಗೆ ನಾನು ಮರ್ಯಾದೆ ಕೊಡ್ಬೇಕು ಅಂತ ಅವರನ್ನು ಮರ್ಯಾದೆ ಕೊಟ್ಟು, ಅಂದ್ರೆ ಗೌರವದಿಂದ ಅವ್ರನ್ನ ಟ್ರೀಟ್ ಮಾಡ್ತೀವಿ ನೋಡಿ, ಉಪಚಾರ ಮಾಡ್ತೀವಿ ನೋಡಿ, ಇದು ಕ್ರೈಸ್ತನ ಪ್ರೀತಿಯಾಗಿ. ಅಂದ್ರೆ ಯಾವ ಕ್ರೈಸ್ತ ಸಹೋದರನನ್ನು ನೋಡಿ ಅವರನ್ನು ಕೀಳಾಗಿ ನೋಡದೆ, ಪ್ರತಿಯೊಂದು ಕ್ರೈಸ್ತ ಸಹೋದರನನ್ನು ಈಕ್ವಲ್ ಆಗಿ ನೋಡಿ, ಅದಕ್ಕಿಂತಲೂ ಹೆಚ್ಚಾಗಿ ತನಗಿಂತ ಶ್ರೇಷ್ಠ ಪದವಿಯಲ್ಲಿ ಅವರನ್ನು ನೋಡಿ ಅವರನ್ನು ಗೌರವಿಸುವುದಾದ್ರೆ ಅದೇ ನಿಜವಾದ ಪ್ರೀತಿ. ಇದೇ ಸಾಲ ನಾವು ಕೊಡ್ತಾ ಇರ್ಬೇಕು. ಇದೇ ಸಾಲ ಬೇರೆಯವ್ರನ್ನು ಗೌರವಿಸ್ಬೇಕು, ನಮಗಿಂತ ಜಾಸ್ತಿ ಆಗಿ ಮಾತಿನಲ್ಲಿ, ಸ್ವಭಾವದಲ್ಲಿ ಅವ್ರನ್ನು ಗೌರವಿಸ್ಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವ್ರನ್ನು ಗೌರವಿಸ್ಬೇಕು, ನಮ್ಮ ಶಬ್ದದಿಂದ ಗೌರವಿಸ್ಬೇಕು. ಅವರ ಶಬ್ದಕ್ಕಿಂತ ಹೆಚ್ಚಿನ ಶಬ್ದ ನಮ್ಮದಾಗಿರಬಾರ್ದು. ಮೃದುವಾದ ಶಬ್ದದಿಂದ ಅವ್ರನ್ನು ಮಾತಾಡಿಸ್ಬೇಕು. ಇದೇ ಕೊಡುವಂತ ಸಾಲವಾಗಿದೆ. ಪ್ರೈಸ್ ದಿ ಲಾರ್ಡ್. 11ನೇ ವಾಕ್ಯ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಆಮೇನ್. ಆಮೇನ್. ಇನ್ನೊಮ್ಮೆ ಓದಿ ಸಿಸ್ಟರ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಆಮೇನ್. ಒಂದು ಉದಾಹರಣೆ ಕೊಡ್ತೀನಿ. ಎಲ್ರು ಚರ್ಚಿಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾಳೆ ಸಂಡೇ ಇದೆ. ಅನೇಕ ಕ್ರೈಸ್ತರು ಸಭೆಯಾಗಿ ಆರಾಧನೆ ಕೊಟ್ಟಕ್ಕೆ ಹೋಗ್ತಾರೆ, ಎಲ್ಲಾ ರೀತಿಯ ಸಭೆಯವರು. ಅಲ್ಲಿ ಒಂದು ಕುಟುಂಬಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಯಾವುದೋ ಒಂದು ಕುಟುಂಬ ತುಂಬಾ ಸಂಕಷ್ಟದಲ್ಲಿದೆ ಅಥವಾ ಯಾವುದೋ ಒಂದು ರೋಗದಲ್ಲಿ ಸಿಲುಕಿಕೊಂಡಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಎಲ್ಲರಿಗೂ ತಿಳಿದಿದೆ ಅವರ ಪರಿಸ್ಥಿತಿ ಏನೆಂಬುದಾಗಿ. ಅವರಿಗೆ ತುಂಬಾ ಅವಶ್ಯಕತೆ ಉಂಟು. ಫಿಸಿಕಲ್ ಸಪೋರ್ಟ್ ಬೇಕು, ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಮಾನಸಿಕವಾಗಿ ಸಪೋರ್ಟ್ ಬೇಕು, ಹೌದಾ? ಮತ್ತು ಅವರಿಗೆ ಹೋಗಿ ಉಪಚಾರ ಮಾಡುವಂತ ಸಪೋರ್ಟ್ ಸಹ ಬೇಕು. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅನೇಕ ಕ್ರೈಸ್ತರು ಏನ್ ಮಾಡ್ತಾರೆ, ನಾಳೆ ಚರ್ಚ್ ಹೋಗ್ತಾರೆ, ತುಂಬಾ ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಹೌದಾ? ಮನೆಗೆ ಬಂದು ಹಾಯಾಗಿ ತಿಂದು ಕುಡಿದು ಎಂಜಾಯ್ ಮಾಡಿ ಸಂಜೆಗೆ ಕುಟುಂಬವಾಗಿ ಎಲ್ಲಾ ಕಡೆ ಸುತ್ತಾಡಿ ಎಲ್ಲೆಲ್ಲ ಶಾಪಿಂಗ್ ಮಾಡಬೇಕು ಅಥವಾ ಏನಾದ್ರು ಎಂಟರ್ಟೈನ್ಮೆಂಟ್ ಫಂಕ್ಷನ್ ಎಲ್ಲ ಇದ್ರೆ ಅಟೆಂಡ್ ಮಾಡಿಕೊಂಡು ಪುನಃ ರಾತ್ರಿಗೆ ಬಂದು ದೇವರಿಗೆ ಸ್ತೋತ್ರ ಮಾಡಿ ಮಲಗಿ ಮಾರನೇ ದಿನ ಡ್ಯೂಟಿಗೆ ಹೋಗ್ತಾರೆ. ಮತ್ತೆ ಅವ್ರ ಕೈಯಲ್ಲಿ ಬೇಕಾದಷ್ಟು ಎಲ್ಲ ಫೆಸಿಲಿಟೀಸ್ಗಳು ಇದೆ ಅಂತ ತಿಳ್ಕೊಳ್ಳೋಣ. ಸೊ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ ವ್ಯಕ್ತಿಯ ಬಗ್ಗೆ, ಆ ಒಂದು ಕುಟುಂಬದ ಬಗ್ಗೆ, ಆ ಕಷ್ಟದಲ್ಲಿ ಸಿಲುಕಿಕೊಂಡಂತ ಕುಟುಂಬದ ಬಗ್ಗೆ ಪೂರ್ಣವಾಗಿ ಮರೆತು ಬಿಟ್ಟು ಅವರು ಆ ವಾರವಿಡೀ ಅವರ ಬದುಕಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅವರು ಹಾಗೆ ಜೀವನ ಕಳೀತಾ ಇರ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು, ಆ ಬಡ ಕುಟುಂಬದ ಬಗ್ಗೆ ಆಸಕ್ತಿಯನ್ನೇ ತೋರಿಸದೇ ಇದ್ರೆ ನಾವು ಕ್ರಿಸ್ತನ ಮಕ್ಕಳಾಗಿ ಅಥವಾ ಯಾವ್ರೇ ಕ್ರಿಸ್ತನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಸಭೆಗೆ ಹೋಗಿ ಎಷ್ಟೇ ಆರಾಧನೆ ಮಾಡಿದ್ರು ಅವೆಲ್ಲ ವ್ಯರ್ಥ ಅಲ್ವಾ? ಅದಕ್ಕೆ ವಾಕ್ಯ ಹೇಳ್ತದೆ, ಆಲಸ್ಯ ಮಾಡದೆ ಜಾಗ್ರತೆಯಾಗಿ ಮತ್ತು ಆಸಕ್ತಿಯಿಂದ ಕರ್ತನ ಸೇವೆ. ಅಂದ್ರೆ ಏನು? ಹಸಿದವರಿಗೆ ಊಟ, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಬಾಯಾರಿಕೆ ಆದವರಿಗೆ ಕುಡಿಲಿಕ್ಕೆ,
ರೋಗಿ ಆದವರಿಗೆ ಭೇಟಿ ನೀಡಿ ಆಶ್ರಯ, ಮನೆ ಇಲ್ಲದವರಿಗೆ ಆಶ್ರಯ, ಬಂಧನದಲ್ಲಿದ್ದವರಿಗೆ ಹೋಗಿ ಸಾಂತ್ವನ ಕೊಡುವಂತದ್ದು, ಇದು ಕರ್ತನ ಸೇವೆ. ಮತ್ತೆ ಇದರಲ್ಲಿ ಅನೇಕ ರೀತಿಗಳು ಇದೆ ನೋಡಿ. ಆ ಕುಟುಂಬ ಏನ್ ಮಾಡ್ತು, ಒಂದು ವ್ಯಕ್ತಿ, ಒಂದು ಕುಟುಂಬಕ್ಕೆ ಆಶ್ರಯ ಬೇಕಿದೆ, ಸಹಾಯ ಬೇಕಿದೆ, ಫಿನಾನ್ಷಿಯಲ್ ಸಪೋರ್ಟ್ ಬೇಕಿದೆ, ಫಿಸಿಕಲ್ ಸಪೋರ್ಟ್ ಬೇಕಿದೆ ಎಂದು ತಿಳಿದುಕೊಂಡು ತಮ್ಮ ಕೈಲಿ ಆಗ್ತಿತ್ತು, ಆದ್ರೂ ಸಹ ಜಾಗ್ರತೆನೇ ಮಾಡ್ಲಿಲ್ಲ. ಅಂದ್ರೆ ಕೇರ್ಲೆಸ್ ಮಾಡಿ, ಆಲಸ್ಯ ಮಾಡಿ, ಹೋಗದೆ ನೋಡ್ಲಿಕ್ಕೆ ಅವ್ರ ಕುಟುಂಬದಲ್ಲಿ ಮನೆಯಲ್ಲಿ ಹೋಗದೆ ಆಲಸ್ಯ ಮಾಡಿ, ಸ್ವಾರ್ಥಿಗಳಾಗಿ ಅವರ ತಮ್ಮ ಜೀವಿತವನ್ನು ಎಂಜಾಯ್ ಮಾಡಿದ್ರು ಅಲ್ವಾ. ಸೊ ಇದು ಅಲ್ಲ ಪ್ರೀತಿ. ಸೊ ಪ್ರೀತಿ ಅಂತ ಹೇಳಿದ್ರೆ ಆ ಕುಟುಂಬದ ಬಗ್ಗೆ ಯಾವ ಕ್ಷಣದಲ್ಲಿ ತಿಳಿದು ಬಂತೋ ಅದೇ ಕ್ಷಣದಲ್ಲಿ ಮನಸ್ಸಲ್ಲಿ ಒಂದು ಡಿಸಿಷನ್ ಮಾಡ್ಕೊಳ್ಬೇಕು. ಈ ಕುಟುಂಬಕ್ಕೆ ನನ್ನ ಕೈಲಿ ಎಷ್ಟು ಶಕ್ತಿ ದೇವರು ಕೊಟ್ಟಿದ್ದಾರೋ ಅದಕ್ಕಿಂತ ಮೀರಿಯೂ ಸಹ ಕೊಡ್ಬೋದು ಅಂತ ಹೇಳಿದ್ರೆ ಶ್ರೇಷ್ಠ ಪ್ರೀತಿ. ಅಲ್ಲಿವರೆಗೆ ಹೋಗೋದು ಬಹಳ ಕಷ್ಟ, ಕೆಲವರು ಮಾಡ್ತಾರೆ. ಆದ್ರೆ ನನ್ನಿಂದ ಆಗುವಷ್ಟು ಪ್ರೀತಿ ಆ ಕುಟುಂಬಕ್ಕೋಸ್ಕರ ನಾನು ಯಾವ ವಿಧದಲ್ಲಿ ಮಾಡ್ಲಿಕ್ಕಾಗುತ್ತೋ, ಒಂದು ವೇಳೆ ಹಾಗೆ ಮಾಡುವುದಾದ್ರೆ ಫಿಸಿಕಲ್ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿಯೂ ಅವನು ಭೇಟಿ ಮಾಡಿ ಅವರ ಸೇವೆ ಮಾಡುವಾಗ ಅದು ಕರ್ತನ ಸೇವೆಯಾಗಿದೆ. ಆಮೇಲೆ ಸೊ ಇದು ನಿಜವಾದ ಪ್ರೀತಿ. ಈ ರೀತಿಯಾಗಿ ನಾವು ಸಾಲ ಕೊಡ್ಬೇಕು, ಸಾಲ ತೀರಿಸ್ಬೇಕು. ಇದೇ ಸಾಲ. 12ನೇ ವಾಕ್ಯ ಓದುವ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಆಮೇನ್. ನೋಡಿ, ಉದಾಹರಣೆಗೆ ನಾವು ಒಂದು ಕ್ರೈಸ್ತ ಕುಟುಂಬರನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ತಿಳ್ಕೊಳ್ಳೋಣ. ತುಂಬಾ ಪ್ರೀತಿಸ್ತಾ ಇದ್ದೇವೆ, ತುಂಬಾ ಸಪೋರ್ಟ್ ಮಾಡಿದ್ದೇವೆ, ಹೆಲ್ಪ್ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಒಂದಿನ ಏನಾಗುತ್ತೆ, ಆ ಕುಟುಂಬದವರು ನಮ್ಮ ಎದುರಾಗಿ ಬೀಳ್ತಾರೆ, ನಮ್ಮ ಬಗ್ಗೆ ಏನೋ ಒಂದು ಕೇಡನ್ನು ಮಾಡ್ತಾರೆ, ನಮಗೆ ತುಂಬಾ ನೋವಾಗುತ್ತೆ. ಕೆಲವೊಮ್ಮೆ ಸಿಟ್ಟು ಬರ್ಬೋದು, ಕೆಲವೊಮ್ಮೆ ಅವ್ರನ್ನ ಹೋಗಿ ಅವರಿಗೆ ನ್ಯಾಯ ಮಾಡ್ಬೇಕು ಅಂತ ಅನ್ಸ್ಬೋದು. ಅಂತ ಪರಿಸ್ಥಿತಿಯಲ್ಲಿ, ಅಂತ ಒಂದು ಉಪದ್ರವದಲ್ಲಿ, ಅಂತ ಒಂದು ಕಂಡೀಷನ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಹೇಗೆ ನಾವು ಪ್ರೀತಿ ತೋರಿಸ್ಬೋದು? ಸೊ ಈ ವಾಕ್ಯ ಹೇಳ್ತೇವೆ, ಪೇಷಂಟ್ ಇನ್ ಟ್ರಿಬುಲೇಷನ್, ರಿಜಾಯ್ಸಿಂಗ್ ಇನ್ ಹೋಪ್. ದೇವರನ್ನು ನೆನೆಸಿ, ಅವ್ರನ್ನು ಕ್ಷಮಿಸಿ, ಅವರಿಂದ ಆಗುವಂತ ಎಲ್ಲ ಉಪದ್ರವಗಳು, ಎಲ್ಲ ನೋವುಗಳು, ಎಲ್ಲ ಕೇಡುಗಳನ್ನು ಸಹಿಸಿ, ಹೌದಾ, ಸಹಿಸಿ ಸೈರಣೆ ಉಳ್ಳವರಾಗಿ ಆ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸಿ ನಮ್ಮನ್ನೇ ಸಮಾಧಾನ ಪಡಿಸಿಕೊಳ್ಳುವುದೇ ಅವರಿಗೆ ತೋರಿಸುವಂತ ಪ್ರೀತಿಯಾಗಿದೆ. ಕೆಲವೊಮ್ಮೆ ಏನ್ ಮಾಡ್ಬಿಡ್ತೀವಿ, ಕೋಪ ತಡ್ಕೊಳ್ಳಿಕ್ಕಾಗದೆ ಅವ್ರನ್ನ ಜಡ್ಜ್ ಮಾಡ್ಬಿಡ್ತೀವಿ ಅಲ್ವಾ. ಫೋನ್ ಮಾಡಿ 4 ಮಾತನ್ನು ಹೇಳ್ಬಿಡ್ತೀವಿ, ಅಥವಾ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡ್ತೀವಿ, ಅಥವಾ ಅವ್ರು ಮಾಡಿದ ತರ ಏನಾದ್ರು ಕೇಡ್ ಮಾಡ್ತೀವಿ. ಹೀಗೆ ಮಾಡುವುದಾದ್ರೆ ಅದು ಪ್ರೀತಿಯೇ ಅಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಸೈರಣೆ ಉಳ್ಳವರಾಗಿರಿ, ಪ್ರಾರ್ಥನೆ ಮಾಡಿ, ಬೇಸರ ಪಡ್ಕೊಳ್ಬೇಡಿ. ನಮಗೋಸ್ಕರ ಆ ನಿರೀಕ್ಷೆಯನ್ನು ದೇವರು ಇಟ್ಟಿದ್ದಾರೆ. ನಾವು ಅಲ್ಲಿ ಸಹಿಸಿಕೊಳ್ಳುವುದಾದ್ರೆ, ಸಹಿಸಿಕೊಳ್ಳುವುದು ಒಂದು ಪ್ರೀತಿಯಾಗಿದೆ. ಅರ್ಥ ಮಾಡ್ಕೊಳ್ಳಿ, ಯಾರಿಂದ ನಮಗೆ ಹರ್ಟ್ ಆಗುತ್ತೋ ಆ ಹರ್ಟಿಗೆ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡದೆ ಅದನ್ನು ಸಹಿಸ್ಕೊಳ್ತೀವಲ್ಲ, ಪೇಷಂಟ್ ಅನ್ನು ನಾವು ನಮ್ಮನ್ನೇ ಕಂಟ್ರೋಲ್ ಮಾಡಿಕೊಂಡು ಸೈಲೆಂಟ್ ಆಗಿದ್ದು ಪ್ರಾರ್ಥನೆ ಮಾಡ್ತೀವಲ್ಲ, ಅದು ಸಹ ಪ್ರೀತಿ ಕೊಡುವಂತ ಒಂದು ರೀತಿಯಾಗಿದೆ. ಅವರಿಗೋಸ್ಕರ ಸಹಿಸಿಕೊಳ್ಳುವುದು ಸಹ ಪ್ರೀತಿಯ ಒಂದು ಭಾಗವಾಗಿದೆ. ಅನೇಕ ಸಲ ನಮ್ಮ ಪೇಷಂಟ್ ತಪ್ಪೋಗುತ್ತೆ, ಹಾಗೆಲ್ಲ ಸಹಿಸ್ಕೊಳ್ಳಿಕ್ಕೆ. ಯಾಕೆಂದ್ರೆ ಅಂತ ಕಠಿಣ ಪರಿಸ್ಥಿತಿಗಳು ಜೀವನದಲ್ಲಿ ಬರ್ತದೆ, ಬೇರೆಯವರಿಂದ ಸಹಿಸ್ಕೊಳ್ಳಿಕ್ ಆಗುದಿಲ್ಲ, ಕಡು ಕೋಪ ಬರ್ತದೆ.
ಒಂದು ವೇಳೆ ಅಂತ ಕಂಡೀಷನ್ ಅಲ್ಲಿ ಪ್ರಾರ್ಥನೆಯೊಂದಿಗೆ ಸಹಿಸಿಕೊಂಡು ದೇವರ ಕೈಯಲ್ಲಿ ಆ ಕುಟುಂಬವನ್ನು ಒಪ್ಪಿಸಿಕೊಡುವುದಾದ್ರೆ ಅದೇ ಆ ಕುಟುಂಬಕ್ಕೆ ತೋರಿಸುವಂತ ನಿಜವಾದ ಪ್ರೀತಿಯಾಗಿದೆ. ಇದೇ ಪ್ರೀತಿ ಎಂಬ ಸಾಲವಾಗಿದೆ. ಇದೇ ಸಾಲದಲ್ಲಿ ನಾವೆಲ್ಲರೂ ಇದ್ದೇವೆ. ಮುಂದಿನ ವಾಕ್ಯ 13. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಆಮೇನ್. ಸಿ, ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ನೋಡಿ, ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಇಲ್ಲದೆ ಇರುತ್ತೆ, ಆಸೆ ಇರುತ್ತೆ ಸಹಾಯ ಮಾಡಬೇಕು ಅಂತ. ಸೊ ಅಂತ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಾ ಇರೋದು, ದೇವರೇ ನನಗೂ ಸಹ ಆಸೆ ಇದೆ, ಸಹಾಯ ಮಾಡಬೇಕು ಅಂತ ಟೈಮಲ್ಲಿ ನಮ್ಮ ಹತ್ರ ಇರಲ್ಲ, ಏನೋ ಒಂದ್ ಸ್ವಲ್ಪ ಇರತ್ತೆ. ಸೊ ಏನ್ ಮಾಡ್ಬೇಕು? ಮ್ಯೂಟ್ ಮಾಡ್ಕೊಳ್ಳಿ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು? ಇದ್ದ ಆ ಒಂದು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇದ್ದ ಆ ಒಂದು ಏನು ನಮ್ಮ ಕೈಯಲ್ಲಿ ಇದೆಯೋ ನಂಬಿಕೆಯಿಂದ, ಅಂದ್ರೆ ನಾಳೆ ಅದನ್ನು ಕೊಟ್ರೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇರಬಹುದು. ಆದ್ರೆ ಯಾರೆಲ್ಲ ದೇವರ ವಾಕ್ಯಕ್ಕೆ ಅಧೀನರಾಗಿ ಆ ವಿಧವೆ ಸ್ತ್ರೀ ಮಾಡಿದ ಹಾಗೆ ಇದ್ದ ಸಂಪೂರ್ಣ ಆತಳ ಜೀವಿತಕ್ಕೆ ಇದ್ದಂತ ಕೊನೆಯ ಭಾಗವನ್ನು ಸಹ ಅವಳು ಪೂರ್ಣವಾಗಿ ದೇವರ ಕಾಣಿಕೆ ಹುಂಡಿಯಲ್ಲಿ ಹಾಕ್ತಾಳೆ. ಯೇಸು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ, ಗ್ರೇಟ್ ಅಂತ ಹೇಳ್ತಾರೆ. ಇದ್ದವರು ಉಳಿದದ್ರಲ್ಲಿ ಹಾಕಿದ್ರು, ಇವಳಲ್ಲಿ ಏನೂ ಇಲ್ಲ ಆಗಿತ್ತು, ಆದ್ರೂ ಇವಳು ಹಾಕಿದ್ದು ಶ್ರೇಷ್ಠ. ಸೊ ಇಂಥ ಕಂಡೀಷನ್ ನಮ್ಮ ಜೀವನದಲ್ಲಿ ಬರುವಾಗ ಅದನ್ನು ನಾವು ಏನ್ ಮಾಡ್ಬೇಕು? ಎಕ್ಸಿಕ್ಯೂಟ್ ಮಾಡಿ ನೋಡ್ಬೇಕು. ಅಂದ್ರೆ ಪ್ರಾಕ್ಟಿಕಲ್ ಆಗಿ, ಸರಿ ನೋಡುವ, ದೇವ್ರು ಹೇಳಿದಾರಲ್ಲ, ಈ ಇರುವ ಸ್ವಲ್ಪದ್ರಿಂದ ನಾನೇನು ದೊಡ್ಡ ಬಿಲ್ಡಿಂಗ್ ಅಥವಾ ದೊಡ್ಡ ಅರಮನೆ ಕಟ್ಲಿಕ್ಕಂತೂ ಆಗುದಿಲ್ಲ, ಆದ್ರೆ ದೇವರ ಕಾರ್ಯಕ್ಕಾಗಿ ಆ ಕೊರತೆ ಉಳ್ಳ ಕುಟುಂಬಕ್ಕೆ ನಾನು ಸಹಾಯ ಮಾಡಿ ನೋಡ್ತೀನಿ ಅಂತ ನಂಬಿಕೆಯಿಂದ, ಪ್ರೀತಿಯಿಂದ ಅವರಿಗೇನಾದ್ರೂ ಹೆಲ್ಪ್ ಆಗ್ಬೋದು, ಚಿಕ್ಕದೇ ಅಂಶ, ಆದ್ರೂ ನಾನು ಅದು ಮಾಡಿ ನೋಡ್ತೀನಿ ಎಂದು ನಂಬಿಕೆಯಿಂದ ವಾಕ್ಯವನ್ನು ನಂಬಿ ಅದನ್ನು ಮಾಡುವಾಗ ನಾವು ನಿಜವಾಗಿಯೂ ಪ್ರೀತಿಯನ್ನು ಕೊಟ್ಟು ಸಾಲವನ್ನು ತೀರಿಸಿದವರಾಗಿರ್ತೀವಿ. ಅವರು ಅಲ್ಲಿ ದೇವರ ಆಶೀರ್ವಾದ ರಿಲೀಸ್ ಆಗ್ತದೆ. ಇದು ಎಲ್ರಿಗೂ ಮಾಡಕ್ ಆಗಲ್ಲ, ಆದ್ರೆ ಕೆಲವರು ಇಂಥ ನಂಬಿಕೆಗಳನ್ನು ಆಕ್ಷನ್ ಅಲ್ಲಿ, ಕಾರ್ಯರೂಪದಲ್ಲಿ ಪ್ರಾಕ್ಟೀಸ್ ಮಾಡಿ ಅನೇಕರು ಆಶೀರ್ವಾದವನ್ನು ಹೊಂದ್ಕೊಂಡಿದ್ದವರಿದ್ದಾರೆ. ಸೊ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ, ಆದ್ರೆ ಇದನ್ನು ಅನುಸರಿಸುವವರು ಕೆಲವರೇ ಇರ್ತಾರೆ. ಗ್ರೇಟ್ ಫೇತ್ ಅಂತ ಹೇಳ್ಬೋದು. ಏನು ಇಲ್ವಾ ಅದೇ ರೈಟ್ ಟೈಮ್, ಏನು ಇಲ್ಲದಂತ ಸಮಯನೇ ರೈಟ್ ಟೈಮ್ ಆಗಿದೆ. ಯಾಕೆ ಹೇಳಿ? ಇರುವಾಗ ಎಲ್ರೂ ಕೊಡ್ಬೋದು, ಈಸಿ ಆಗತ್ತೆ ಇರುವಾಗ ತೆಗೆದುಕೊಡ್ಲಿಕ್ಕೆ. ಇಲ್ಲದೆ ಇರುವಾಗ ಮನಸ್ಸು ಭಾರವಾಗಿರುತ್ತೆ. ಆ ಭಾರವಾಗಿರುವ ಮನಸ್ಸಿನ ಮಧ್ಯದಲ್ಲಿಂದ ಇದ್ದಂತ ಸ್ವಲ್ಪವನ್ನೇ ತೆಗೆದು ತ್ಯಾಗ ಮಾಡುವಂತದ್ದು ಇದೆಯಲ್ಲ, ದೇವರ ಸನ್ನಿಧಿಯಲ್ಲಿ ಅದು ಶ್ರೇಷ್ಠವಾದದ್ದು. ಅದನ್ನು ದೇವರು ಮೆಚ್ಚುತ್ತಾರೆ. ಇದೇ ಕ್ರಿಸ್ತಿಯ ಜೀವಿತ. ಇದ್ದದ್ರಲ್ಲಿ ಕೊಡುವುದು ಸುಲಭ, ಅದು ಯಾರು ಬೇಕಾದ್ರೂ ಮಾಡುವುದು. ಸೊ ಇದು ನಿಜವಾದ ಪ್ರೀತಿ, ಸ್ಯಾಕ್ರಿಫೈಸ್. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಯಾವಾಗಲೂ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಅಥವಾ ಹೊರಗಡೆ ಸಿಕ್ಕಿದಾಗ, ಭೇಟಿಯಾದಾಗೆಲ್ಲ ಅವರಿಗೆ ಸನ್ಮಾನಿಸಿರಿ, ಸತ್ಕಾರ ಮಾಡಿ. ಇಟ್ಸ್ ಎ ಗುಡ್ ಮ್ಯಾನರ್ ಅಂತಾನು ಹೇಳ್ಬೋದು. ಗುಡ್ ಮ್ಯಾನರ್. ಅವ್ರ ಜೊತೆಗೆ ಕರ್ಕೊಂಡೋಗಿ ಹೋಟ್ಲಲ್ಲಿ ಕೂರಿಸಿ ಅವರಿಗೆ ಚಾಯ್ ತಿಂಡಿ ಅಥವಾ ಊಟ, ಹೀಗೆ ಸತ್ಕಾರ ಮಾಡಬೇಕು, ಪ್ರೀತಿ ತೋರಿಸ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಪ್ರೀತಿ ತೋರಿಸ್ಬೇಕು. ಗೊತ್ತಿಲ್ಲ ನಮ್ಗೆ ಅವ್ರು ಯಾವ ಕಂಡೀಷನ್ ಅಲ್ಲಿ ಇರ್ತಾರೋ ಅಂತ. ಯಾವಾಗ್ಲೂ ಕೊಡುವಂತ ಮನಸ್ಸುಳ್ಳವರಾಗಿರ್ಬೇಕು. ಆವಾಗ ನಮ್ಮ ಮಡಿಲಲ್ಲಿ, ನಮ್ಮ ಸೆರಗಿನಲ್ಲಿ ದೇವರು ತುಂಬುವ ಹಾಗೆ ಸುರಿಸ್ತಾರೆ. ಕೊಡುವ ಮನಸ್ಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದೇ ಪ್ರೀತಿ. ನಮ್ಮ ಸ್ಟಿಂಜಿ ಮನಸ್ಸು, ಕಂಜೂಸ್ ಮನಸ್ಸನ್ನು ಓಪನ್ ಮಾಡ್ಬೇಕು. ದಿಸ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯ ಶ್ರೀಮಂತಿಕೆಯಿಂದ ತುಂಬಿಕೊಂಡಿದೆ.
ಅಲ್ಲಿಂದ ನಾವು ಪಡ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸನ್ನು ಮೊದಲು ನಾವು ಏನ್ ಮಾಡ್ಬೇಕು, ಓಪನ್ ಮಾಡ್ಬೇಕು. ಈ ಕೀ ಅನೇಕರಿಗೆ ಗೊತ್ತಿಲ್ಲ. ನಾನು ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಮಾಡ್ತಾ ಇರಿ ಅದನ್ನು. ನಿಜವಾಗಿ ನಿಮ್ಮ ಜೀವನದಲ್ಲಿ ಅದು ಆರ್ಥಿಕವಾಗಿ ಮಾತ್ರವಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಆರೋಗ್ಯ, ಸಮಾಧಾನ, ನೆಮ್ಮದಿಯ ಕುಟುಂಬ, ನೆಮ್ಮದಿಯ ಬಾಳು, ಇವೆಲ್ಲದರಲ್ಲಿ ನೀವು ಸಮೃದ್ಧಿಯನ್ನು ಕಂಡುಕೊಳ್ಬಹುದು. ಕೊಡುವಾಗ ನಮಗೆ ಸಿಗುತ್ತದೆ ಎಂಬುದಾಗಿ. ಸೊ ಪ್ರೀತಿ ಕೊಡದೇ ಇದ್ರೆ ನಮಗೂ ಸಹ ಪ್ರೀತಿ ಸಿಗೋದು ಕಷ್ಟ. ದೇವರು ಕರುಣೆಯುಳ್ಳವರಾಗಿರುವುದಕ್ಕೋಸ್ಕರ ಇವತ್ತು ನಮ್ಮ ಈ ಕಂಜೂಸ್ ಆಗಿರುವಂತ ನಮ್ಮ ಹೃದಯಕ್ಕೆ, ನಮ್ಮ ಈ ಬಾಳಿಗೆ ದೇವರು ಏನ್ ಮಾಡ್ತಾ ಇರ್ತಾರೆ, ಆಶೀರ್ವಾದ ಕೊಡ್ತಾ ಇರ್ತಾರೆ. ಆದ್ರೆ ನಿಜವಾದ ಆಶೀರ್ವಾದ ಯಾವಾಗ ನಾವು ಅಂದ್ಕೊಳ್ತೀವಿ, ನಾವು ಯಾವಾಗ ಕೊಡ್ತೀವಿ, ಓಪನ್ ಆಗ್ತೀವಿ, ಏನು ಜನವಸ್ ಆಗಿ ಅಂತ ಹೇಳಿದ್ರೆ ಉದಾರತೆಯಿಂದ ಕೊಡ್ತೀವಿ ನೋಡಿ, ಪ್ರೀತಿಯಿಂದ ಕೊಡ್ತೀವಿ ನೋಡಿ, ಸಂತೋಷವುಳ್ಳವರಾಗಿ ಕೊಡ್ತೀವಿ ನೋಡಿ, ಆವಾಗ ದೇವರು ಸಂತೋಷ ಪಡ್ತಾರೆ. ಅವರ ಮೇಲೆ ದೇವರಿಗೆ ಪ್ರೀತಿ ಇರ್ತದೆ. ಇದೇ ವಾಕ್ಯ ಹೇಳ್ತದೆ. ಎಲ್ಲ ವಿಷಯದಲ್ಲಿ, ಹಣ ಮಾತ್ರ ಅಲ್ಲ, ಪ್ರೀತಿ, ಮಮತೆ, ಕ್ಷಮೆ, ದಯೆ, ಇವೆಲ್ಲ ಪ್ರೀತಿಯಿಂದ ಕೊಡ್ತೀವಿ ನೋಡಿ, ಶುದ್ಧ ಮನಸ್ಸಿನಿಂದ ಕೊಡ್ತೀವಿ ನೋಡಿ, ಆವಾಗ ನಮಗೆ ಅದು ತಿರುಗಿ ಸಿಗ್ತದೆ. ಇದೇ ನಿಜವಾದ ಪ್ರೀತಿ. ಇದೇ ಸಾಲಕ್ಕೆ ನಾವು ಋಣಿಯಾಗಿದ್ದೇವೆ. ನೆಕ್ಸ್ಟ್ 14. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಆಮೇಲೆ ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದೆ. ಅನೇಕರಿಂದ ನಮ್ಗೆ ಹಿಂಸೆ ಸಿಗ್ತದೆ. ನಾವು ಏನ್ ಮಾಡ್ಬೇಕಂತ ಅವರಿಗೆ ಹಿಂಸೆ ಸಿಗುವಾಗ ಅನೇಕ ಸಮಯದಲ್ಲಿ ನಮ್ಗೆ ಗೊತ್ತಾಗಲ್ಲ. ಸೊ ಡೈರೆಕ್ಟ್ ಆನ್ಸರ್, ಎಲ್ಲೆಲ್ಲಿಂದ ನಮಗೆ ತೊಂದರೆ ಆಗ್ತದೋ, ಯಾವ ವ್ಯಕ್ತಿಗಳಿಂದ ನಮಗೆ ತೊಂದರೆಗಳಾಗ್ತದೆ, ಹಿಂಸೆ ಆಗ್ತದೆ, ನೋವು ಆಗ್ತದೆ, ಹರ್ಟ್ ಆಗ್ತದೆ, ಕಷ್ಟ ಆಗ್ತದೆ, ಸಹಿಸ್ಕೊಳ್ಳಿಕ್ ಆಗುದಿಲ್ಲ. ಸೊ ಅವರಿಗೋಸ್ಕರ ಏನ್ ಮಾಡ್ಬೇಕು, ಆಶೀರ್ವಾದ ಮಾಡಬೇಕು. ಹೇಗೆ? ದೇವರೇ ಅವರನ್ನು ಆಶೀರ್ವದಿಸು. ಹೇಗೆ? ಗಾಡ್ ಬ್ಲೆಸ್ ದೆಮ್. ಹೀಗೆ ಹೇಳ್ಬೇಕು, ದೇವರೇ ನೀನು ಅವರನ್ನು ಆಶೀರ್ವದಿಸು. ನನಗೆ ತೊಂದರೆ ಕೊಟ್ಟಿದ್ದಾರೆ, ನನಗೆ ಕಷ್ಟ ಕೊಟ್ಟಿದ್ದಾರೆ, ನನ್ನನ್ನು ನೋಯಿಸಿದ್ದಾರೆ, ನಿನ್ನ ವಾಕ್ಯದ ಪ್ರಕಾರ ನಾನು ಮಾಡಬೇಕಾಗಿರೋದು ಇದೆ, ಅವ್ರನ್ನ ಆಶೀರ್ವದಿಸ್ಬೇಕಂತ ಹೇಳಿದ್ಯಾ, ನಾನು ಅವ್ರನ್ನ ಆಶೀರ್ವದಿಸ್ತೀನಿ. ಆದ್ರೆ ಯಾವ ಕಾರಣಕ್ಕೂ ಶಪಿಸಬಾರ್ದು. ನಾನು ಶಪಿಸಲ್ಲ ಸ್ವಾಮಿ, ಅವ್ರು ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು. ಮೇ ಗಾಡ್ ಬ್ಲೆಸ್ ದೆಮ್ ಅಂಡ್ ಮೇ ಗಾಡ್ ಫಾರ್ಗಿವ್ ದೆಮ್. ದೇವರೇ ಅವ್ರನ್ನ ಕ್ಷಮಿಸು, ನೀನು ಅವ್ರನ್ನ ಆಶೀರ್ವದಿಸು ಅನ್ನುವಾಗ ನಿಜವಾಗಿ ಅದು ನಮಗೆ ಆಶೀರ್ವಾದ. ಒಂದು ವೇಳೆ ಅವರು ನಾವು ಕ್ಷಮಿಸಿದಂತ, ನಾವು ಕೊಟ್ಟಂತ ಆಶೀರ್ವಾದಕ್ಕೆ ಯೋಗ್ಯರಿದ್ರೆ ಅವರಿಗೆ ಅದು ಆಶೀರ್ವಾದ ಸಿಗ್ತದೆ. ಒಂದು ವೇಳೆ ಯೋಗ್ಯತೆ ಇಲ್ಲದೆ ಇದ್ರೆ ಅವರಲ್ಲಿ, ಅವರಿಗೂ ಆ ಆಶೀರ್ವಾದ ಸಿಗಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಅವರಿಗೂ ಸಹ ಆಶೀರ್ವಾದ ಸಿಗ್ಬೇಕಾದ್ರೆ ನಾವು ಕೊಡ್ತೀವಲ್ಲ ಆಶೀರ್ವಾದ, ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಅವರಿಗೆ ಆಶೀರ್ವದಿಸು ದೇವ ಅಂತ. ಒಂದು ವೇಳೆ ಅವರು ವರ್ತ್ ಇದ್ರೆ, ಯೋಗ್ಯತೆ ಇದ್ರೆ ಮಾತ್ರ ಸಿಗ್ತದೆ ಅವರಿಗೆ. ಎಲ್ರಿಗೂ ರೂಲ್ ಒಂದೇ, ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ಆವಾಗ ಮಾತ್ರ ಅವರು, ದೇವರು ಏನ್ ಮಾಡ್ತಾರೆ, ಅವ್ರನ್ನು ಎಬ್ಬಿಸ್ತಾರೆ. ಸೊ ಅವರ ಬಗ್ಗೆ ನಾವು ಚಿಂತಿಸ್ಬೇಕಾಗಿಲ್ಲ. ನಮ್ಮ ಸ್ವಂತ ಡ್ಯೂಟಿ ಏನು, ಅವ್ರನ್ನ ಆಶೀರ್ವದಿಸ್ಬೇಕು, ಶಪಿಸ್ಬಾರ್ದು ಅಷ್ಟೇ. ಯಾವಾಗ ನಾವು ಶಪಿಸ್ತೇವೋ ನಮಗೂ ಸಹ ಅದು ರಿಟರ್ನ್ ಹೊಡಿತಾನೆ. ಸೊ ಈ ರೀತಿಯಾಗಿ ನಾವು ಪ್ರೀತಿಸ್ಬೇಕು. ಯಾವಾಗ್ಲೂ ಶಪಿಸ್ಬಾರ್ದು, ಬ್ಯಾಡ್ ವರ್ಡ್ ಹೇಳ್ಬಾರ್ದು. ದೇವರು ಅವ್ರನ್ನ ಆಶೀರ್ವದಿಸ್ಲಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಡುದು. ಇದೇ ಪ್ರೀತಿ. 15 ಓದುವ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಆಮೇಲೆ ನಮ್ದಲ್ಲಿ ಇಲ್ಲಿ ಚಾಯ್ಸ್ ಇದೆ, ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು. 2 ಮನೆ ಇದೆ, ಒಂದು ಮನೆಯಲ್ಲಿ ದುಃಖ ಇದೆ, ಇನ್ನೊಂದು ಮನೆಯಲ್ಲಿ ಸಂತೋಷ ಇದೆ. ನಾವು ಯಾವ್ಯಾವ ಮನೆಗೆ ಭೇಟಿ ಆಗ್ತೀವಿ? ಒಂದು ವ್ಯಕ್ತಿ ದುಃಖದಲ್ಲಿ ಇದ್ದಾನೆ, ಇನ್ನೊಂದು ವ್ಯಕ್ತಿ ಸಂತೋಷವುಳ್ಳವನಾಗಿರ್ತಾನೆ. ಸೊ ಯಾವ ವ್ಯಕ್ತಿ ಜೊತೆ ನಾವು ಫೋನ್ ಮಾಡಿ ಮಾತಾಡ್ತೀವಿ ಮ್ಯಾಟರ್ಸ್ ಅಲ್ವಾ? ಸೊ ಎಲ್ಲ ವ್ಯಕ್ತಿಗಳ ಜೊತೆ ನಾವು ಮಿಂಗಲ್ ಆಗಿರ್ಬೇಕು, ಹೊಂದ್ಕೊಂಡಿರ್ಬೇಕು. ಯಾವ ವ್ಯಕ್ತಿ ಸಂತೋಷವಾಗಿದ್ದಾನೋ ಅವನ ಜೊತೆ ಮಾತಾಡಿ ಸಂತೋಷವನ್ನ ಹಂಚ್ಕೊಳ್ಬೇಕು. ಯಾವ ವ್ಯಕ್ತಿ ದುಃಖದಲ್ಲಿದ್ದಾನೋ ಅವನ ಜೊತೆ ಮಾತಾಡಿ ಅವನ ಜೊತೆ ದುಃಖ ಹಂಚ್ಕೊಳ್ಬೇಕು. ಅವನಿಗೆ
ಸೈರಣೆ ಕೊಡ್ಬೇಕು, ಸಮಾಧಾನ ಕೊಡ್ಬೇಕು. ಯಾವ ವ್ಯಕ್ತಿ ಅಳ್ತಾ ಇದ್ದಾನ ಅವನ ಜೊತೆ ಪಾಲ್ಗಾರರಾಗ್ಬೇಕು. ಇದೇ ವಾಕ್ಯ ನಮಗೆ ಕಲಿಸ್ತದೆ. ಇದೇ ಪ್ರೀತಿ ಆಗಿದೆ. 14ನೇ ವಾಕ್ಯ ನಾನು ಓದ್ತೀನಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ. ನೋಡಿ, ಒಮ್ಮನಸ್ಸುಳ್ಳವರಾಗಿರ್ಬೇಕು. ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡಬಾರ್ದು, ಗರ್ವ ಇರಬಾರ್ದು. ಹೌದಾ? ದೊಡ್ಡಸ್ತಿಗೆ ಯಾವಾಗ್ಲೂ ತೋರಿಸಬಾರ್ದು. ದೀನರಾಗಿರ್ಬೇಕು. ದೀನರ ಸಂಗಡ ಬಳಕೆ ಆಗಿರಿ. ನಿಮ್ಮನ್ನೇ ನೀವು ಬುದ್ಧಿವಂತರಿಂದ ಎಣಿಸ್ಕೊಳ್ಬೇಡಿ. ಹೌದು, ಎಲ್ಲಾ ವಿಷಯವೂ ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ವಿಷಯ ದೇವರಿಗೆ ಮಾತ್ರ ತಿಳಿದಿದೆ. ಎಷ್ಟು ನಮಗೆ ದೇವರು ತಿಳಿಸ್ತಾರೋ ಅಷ್ಟರಲ್ಲಿ ನಾವು ಸೈಲೆಂಟ್ ಆಗಿರ್ಬೇಕು. ಜಾಸ್ತಿ ಓವರ್ ಸ್ಮಾರ್ಟ್ ಆಗಿರ್ಬಾರ್ದು. ಹೌದಾ? ನೆಕ್ಸ್ಟ್ 17, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಹೌದಾ? ಯಾರಿಗೂ ಅಪಕಾರಕ್ಕೆ, ಯಾರು ನಮ್ಗೆ ಕೆಟ್ಟದ್ ಮಾಡ್ತಾರೆ ಅವ್ರಿಗೆ ಕೆಟ್ಟದ್ ಮಾಡಬಾರ್ದು. ಯಾವ್ದು ಒಳ್ಳೇದಿದೆಯೋ ಅದನ್ನ ಮಾತ್ರ ಯೋಚಿಸಿ ನಾವು ಮಾಡ್ತಾ ಇರ್ಬೇಕು. ಆಮೆನ್. 18, ಸಾಧ್ಯವಾದ್ರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಹೌದಾ? ಸಮಾಧಾನ ಕೆಡಿಸುವುದು ಸುಲಭ, ಆದರೆ ಸಮಾಧಾನದಿಂದ ಇರ್ಲಿಕ್ಕೆ ಪ್ರಯತ್ನ ಪಡುವುದು ಒಳ್ಳೇದು. ಅದೇ ವಾಕ್ಯ ಹೇಳ್ತದೆ. ಆದಷ್ಟು ನಾವು ಎಲ್ಲರ ಜೊತೆ ಸಮಾಧಾನದಿಂದ ಇರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಇದೇ ಪ್ರೀತಿ ಆಗಿದೆ. ಹೌದಾ? ಜಗಳವಾಡುವುದು ಈಸಿ, ಕ್ಷಣ ಮಾತ್ರದಲ್ಲೇ ಆಗ್ತದೆ. ಆದರೆ ಸಮಾಧಾನವನ್ನು ಪಡಿಸೋದು ಅದು ಸುಲಭವಲ್ಲ. ಅದು ನಾವು ಪಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಕಾರ್ಯ ಮಾಡ್ಬೇಕಾಗ್ತದೆ. ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ. ಅವಾಗ ಅಲ್ಲಿ ಸಮಾಧಾನ ಉಂಟಾಗ್ತದೆ. ಇದೇ ಪ್ರೀತಿಯುಳ್ಳ ಮನುಷ್ಯನ ಸ್ವಭಾವವಾಗಿದೆ. ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದ್ರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಅಂತ ದೇವರು ಹೇಳಿದ್ದಾರೆ. ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ನೋಡಿ, ಯಾವ ವ್ಯಕ್ತಿ ಕೆಟ್ಟದ್ದು ಮಾಡ್ತಾರೋ, ದೇವರ ದೃಷ್ಟಿಯಲ್ಲಿ ತಪ್ಪಾಗಿ ನಡೀತಾರೋ, ದೇವರ ಆಜ್ಞೆಗಳನ್ನು ಮುರಿತಾರೋ, ಬೇರೆಯವನ್ನು ನೋವಿಸ್ತಾರೋ, ಅವರಿಗೆ ಮೂಯಿ ತೋರಿಸುವ ಕೆಲಸ ದೇವರಿಗೆ ಬಿಟ್ಟದ್ದು. ಅದಕ್ಕೆ ದೇವರು ಹೇಳ್ತಾನೆ, ಮೂಯಿ ತೀರಿಸುವ ಕೆಲಸ ನನ್ನದು, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತರು ಹೇಳಿದ್ದಾರೆ. ನಮ್ಮ ಡ್ಯೂಟಿ ಏನು? ಸುಮ್ಮನೆ ಇರ್ಬೇಕು. ಹಾಗಾದ್ರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆ ಮೇಲೆ ಕೆಂಡಗಳನ್ನು ಕುಡಿಸಿಟ್ಟಂತಾಗುವುದು. ಸೊ ಇದು ಎಷ್ಟು ಅದ್ಭುತವಾಗಿದೆ ನೋಡಿ. ನಾವು ಯಾರು ನಮ್ಮ ವೈರಿಗಳಿದ್ರೆ ಅವ್ರನ್ನ ಬೈದು ಅಥವಾ ಜೋರ್ ಮಾಡಿ ಅಥವಾ ಏನಾದ್ರೂ ಒಂದು ಆಕ್ಷನ್ ತಗೊಂಡು ನಾವು ನ್ಯಾಯ ತೀರಿಸ್ತೀವಿ. ಆದ್ರೆ ದೇವರ ಪ್ರಕಾರ ಹೇಗೆ ನ್ಯಾಯ ತೀರಿಸೋದು ನೋಡಿ? ಯಾವ ನಮ್ಮ ವಿರುದ್ಧವಾಗಿದ್ದಾನೋ, ಯಾವ ವ್ಯಕ್ತಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾಡ್ತಾನೋ, ನಮ್ಮನ್ನು ನೋಯಿಸ್ತಾನೋ, ಅವ್ರಿಗೆ ಏನ್ ಮಾಡ್ಬೇಕಂತೆ? ಅವ್ರಿಗೆ ಊಟ ಕೊಡ್ಬೇಕಂತೆ, ಅವರಿಗೆ ಕುಡಿಲಿಕ್ಕೆ ಕೊಡ್ಬೇಕಂತೆ, ಉಪಚಾರ ಮಾಡ್ಬೇಕಂತೆ, ಪ್ರೀತಿಸ್ಬೇಕಂತೆ. ಹೀಗೆ ಮಾಡುವಾಗ ಅವ್ರ ಮೇಲೆ ಆಕ್ಚುಲಿ ನಾವು ನ್ಯಾಯ ಮಾಡ್ತೀವಿ. ಹೇಗೆ? ಅವ್ರ ತಲೆ ಮೇಲೆ ಕೆಂಡಗಳನ್ನು ಕೂಡಿಸಿ ಇಟ್ಟಂತಾಗುವುದು. ದಿಸ್ ಇಸ್ ದ ವೇ ಆಫ್ ಗಾಡ್. ಇದು ದೇವರ ರೀತಿಯಾಗಿದೆ ಬೇರೆಯವ್ರನ್ನು ನ್ಯಾಯ ತೀರಿಸೋದು. ಆದ್ರೆ ಮನುಷ್ಯನ ರೀತಿ ಹೇಗೆ? ಈ ಲೋಕದ ರೀತಿ ಹೇಗೆ? ಅವ್ರನ್ನು ಬೈದು ಅಥವಾ ಎರಡು ಮಾತು ಹೇಳಿ ಬೇರೆ ಯಾವ್ದೋ ರೀತಿಯಲ್ಲಿ ಅವ್ರನ್ನ ನಾವು ನ್ಯಾಯ ತೀರಿಸ್ತೀವಿ. ಆದ್ರೆ ದೇವರ ರೀತಿ ಆಗಲ್ಲ. ಪ್ರೀತಿ ತೋರಿಸಿನೇ ನ್ಯಾಯ ತೀರಿಸ್ಬೇಕು. ಪ್ರೀತಿ ತೋರಿಸುವಾಗ ಎಲ್ಲ ಪ್ರಮಾಣಗಳು ದೇವರ ದೃಷ್ಟಿಯಲ್ಲಿ ಪೂರ್ಣಗೊಳ್ತದೆ. ಕೊನೆಯದು 21, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ಬೇಕು. ಇದು ದೇವರ ಸ್ಟೈಲ್. ಇದು ನಮ್ಮ ಸ್ಟೈಲ್ ಆಗ್ಬೇಕು. ಏನು? ಕೆಟ್ಟತನದಿಂದ ಸೋಲಿಸಬಾರ್ದು. ಬದಲಿಗೆ ಎಲ್ಲೆಲ್ಲ ಕೆಟ್ಟತನದೆಯೋ ಅಲ್ಲಿ ಒಳ್ಳೆತನವನ್ನು ಹಾಕಿ ಪ್ರೀತಿ ತೋರಿಸಿ ಆ ಕೆಟ್ಟತನವನ್ನು ಬದಲಾಯಿಸಿ ಅವರಲ್ಲಿ ಒಳ್ಳೆತನವನ್ನು ತುಂಬಿ ಅವರನ್ನು ಗೆಲ್ಬೇಕು ಅಂತ. ಆಮೆನ್. ಸೊ ಇದು ದೇವರ ರೀತಿಯಾಗಿದೆ. ಸೊ ಈ ರೀತಿಯಾಗಿ ನಾವು ಪ್ರೀತಿ ಬಗ್ಗೆ ತಿಳ್ಕೊಂಡಿವಿ. ಯಾವ ರೀತಿಯಾಗಿ ನಾವು ಬೇರೆಯವರಿಗೆ ಪ್ರೀತಿಸಿ ದೇವರು ನಮಗೋಸ್ಕರ ಕೊಟ್ಟಂತ ಪ್ರೀತಿ ಎಂಬ ಸಾಲವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವಾಗ್ತದೆ. ಇದೇ ನಮ್ಮೆಲ್ಲರ ಒಂದು ಋಣವಾಗಿದೆ. ಕೊನೆ ಉಸಿರಿರುವವರೆಗೂ ಈ ಸಾಲವನ್ನು ತೀರಿಸುವ ಹಂಗಿನಲ್ಲಿದ್ದೇವೆ. ಸೊ ಇದನ್ನೇ ನಾವೆಲ್ಲರೂ ಪಾಲಿಸಬೇಕು, ಮಾಡಬೇಕು. ಹೀಗೆ ಮಾಡುವಾಗ
ಖಂಡಿತವಾಗಿ ನಂಬಿ ಅದು ನಮ್ಮ ಜೀವಿತವನ್ನೇ ಆಶೀರ್ವದಿಸ್ತದೆ. ನಾವು ಪ್ರೀತಿ ಎಂಬ ಸಾಲ ತೀರಿಸ್ತಾ ಇರುವಾಗ ರಿಟರ್ನ್ ತಿರುಗಿ ನಮ್ಮ ಜೀವಿತವೇ ಆಶೀರ್ವಾದಗೊಳ್ತಾರೆ. ಯಾವಾಗ್ಲೂ ಜಡ್ಜ್ ಮಾಡಬೇಡಿ, ಬೇರೆಯವ್ರನ್ನ ನ್ಯಾಯ ತೀರ್ಸಕ್ ಹೋಗ್ಲೇಬೇಡಿ, ಅವ್ರನ್ನ ದೇವ್ರ ಕೈಲಿ ಒಪ್ಪಿಸ್ಕೊಡಿ. ಮುಗಿ ತೀರಿಸುವ ಕೆಲಸ ನನ್ನದು ಅಂತ ಕರ್ತನು ಹೇಳಿದ್ದಾರೆ. ಬೇಕಾದ್ರೆ ಇನ್ನೊಂದು ವಾಕ್ಯ ಓದಿ ನಾವು ನಿಲ್ಲಿಸುವ. ಜೇಮ್ಸ್ 4:11-12, ಯಾಕೋಬ 4 ವಾಕ್ಯ 11-12. ಓದಿ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ನಾವ್ಯಾರು? ನಮ್ಮ ಡ್ಯೂಟಿ ಅಲ್ಲ ಇದು, ನಮ್ ಕೆಲ್ಸ ಅಲ್ಲ. ಯಾರೇ ತಪ್ಪು ಮಾಡ್ಲಿ ಅವರಿಗೆ ನ್ಯಾಯ ವಿಧಿಸುವವನೊಬ್ಬನಿದ್ದಾನೆ, ಅದೇ ಒಬ್ಬನೇ. ಆತನೇ ಉಳಿಸುವುದಕ್ಕೂ ಎಲ್ಲವನ್ನು ಸರ್ವನಾಶ ಮಾಡುವುದಕ್ಕೂ ಶಕ್ತನಾಗಿದ್ದಾನೆ. ಆತನೇ ಒಬ್ಬನೇ ಸೃಷ್ಟಿಕರ್ತನಾದ ದೇವರು. ಯಾವಾಗ ನಾವು ನ್ಯಾಯ ವಿಧಿಸ್ಲಿಕ್ಕೆ ಮುಂದೆ ಹೋಗ್ತೀವಿ ನೋಡಿ ಬೇರೆಯವ್ರನ್ನ, ಅವಾಗ ಏನಾಗ್ತದೆ ಗೊತ್ತಾ, ನಾವು ನ್ಯಾಯಾಧಿಪತಿ ಆಗ್ಬಿಡ್ತೀವಿ. ನಾವು ನ್ಯಾಯಾಧಿಪತಿ ಆಗ್ಬಿಟ್ರೆ ಆ ನ್ಯಾಯಾಧಿಪತಿ ಕೆಲಸ ಮಾಡಲ್ಲ, ಮತ್ತೆ ನಮ್ ಕೈಲೇ ಒಪ್ಪಿಸ್ಕೊಳ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ನ್ಯಾಯನೇ ಸಿಗಲ್ಲ. ನಾವೇ ಜಗಳ ಮಾಡ್ತಾ ಇರ್ತೀವಿ, ಟ್ರೈ ಮಾಡ್ತಾ ಇರ್ತೀವಿ. ಏನ್ ಮಾಡಿದ್ರು ಮುಂದಿನ ವ್ಯಕ್ತಿ, ಮುಂದಿನ ಫ್ಯಾಮಿಲಿ, ಆ ವ್ಯಕ್ತಿಗಳು ಬದಲಾಗುವುದೇ ಇಲ್ಲ. ಯಾವಾಗ ಮುಂದಿನ ವ್ಯಕ್ತಿಯ ಜೀವಿತದಲ್ಲಿ ಬದಲಾವಣೆಯನ್ನು ನೋಡ್ಬೇಕಂತ ಆಸೆ ಪಡ್ತೀವೋ, ಒಂದೇ ಮಾರ್ಗ, ಅವರನ್ನು ದೇವರ ಕೈಲಿ ಒಪ್ಪಿಸಿಕೊಡ್ಬೇಕು. ದೇವರು ಅವರ ನ್ಯಾಯ ತೀರಿಸಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ಕೊಂಡು ಬರ್ತಾರೆ. ಯಾಕೆ? ನ್ಯಾಯಾಧಿಪತಿ ಒಬ್ಬನೇ, ಇಬ್ಬರಿಲ್ಲ. ಸೊ ಇವತ್ತು ಮನುಷ್ಯರು ತಪ್ಪು ತಿಳ್ಕೊಂಡಿದ್ದಾರೆ. ಅವರೇ ತಮ್ಮ ಕೈಯಲ್ಲಿ ನ್ಯಾಯವನ್ನು ತೆಗೆದುಕೊಂಡು ನ್ಯಾಯ ತೀರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲೇ ಸೋತು ಹೋಗ್ತಾರೆ. ಅವರಿಗೂ ನ್ಯಾಯ ಸಿಗಲ್ಲ, ಮುಂದಿನ ವ್ಯಕ್ತಿಗೂ ನ್ಯಾಯ ಸಿಗಲ್ಲ. ಇಬ್ಬರಲ್ಲಿ ಜಗಳಾಟ ಕೊನೆವರೆಗೂ ಇರ್ತದೆ. ಸೊ ಒಪ್ಪಿಸ್ಕೊಡ್ಬೇಕು. ಲೀವ್ ಇಟ್ ಇನ್ ದ ಆಲ್ಮೈಟಿ ಹ್ಯಾಂಡ್ಸ್. ಓಕೆ, ಸೊ ಇದು ಇವತ್ತಿನ ವಾಕ್ಯ. ಸೊ ನಾನು ನಂಬ್ತೀನಿ ಈ ವಾಕ್ಯ ಅದ್ಭುತವಾದದ್ದು. ನಮ್ಮ ಜೀವನದಲ್ಲಿ ದಿನಾಲು ಈ ವಾಕ್ಯದ ಎಲ್ಲ ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಳ್ಳಿ, ಬರ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಒಂದೊಂದಾಗಿ ನಾವು ಈ ರೀತಿಯಲ್ಲಿ ಆ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಇದೆಯಲ್ಲ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇನ್ನೂ ಪವಿತ್ರಾತ್ಮ ನಮಗೆ ಮಾರ್ಗದರ್ಶನ ಕೊಡುವ ರೀತಿಯಲ್ಲಿ ನಾವು ಪರರನ್ನು ಪ್ರೀತಿಸ್ತಾ ಇರುವಾಗ ನಮ್ಮ ಜೀವಿತವೇ ಬದಲಾಗಿ ದೇವರ ದೃಷ್ಟಿಯಲ್ಲಿ ಅದ್ಭುತವಾಗಿರುತ್ತೆ. ಎಷ್ಟು ಸಮಾಧಾನ ಇರುತ್ತೆ, ಆಶೀರ್ವಾದಗಳು ತುಂಬಿರ್ತವೆ. ಮೊದಲು ಫ್ಯಾಮಿಲಿಯಿಂದ, ಕುಟುಂಬದಿಂದ, ಲೈಫಿಂದ ಅಸಮಾಧಾನ ದೂರವಾಗ್ತದೆ. ಗ್ರೇಸ್ ತುಂಬಲಿಕ್ಕೆ ಆರಂಭ ಆಗ್ತದೆ, ಗ್ರೇಸ್ ಫಾಲೋ ಆಗ್ತದೆ, ಕೃಪೆ ನಮ್ಮನ್ನು ಆವರಿಸಿಕೊಳ್ತದೆ. ಯಾಕೆಂದ್ರೆ ದೇವರ ಸಾನ್ನಿಧ್ಯ ಎಲ್ಲಿದೆಯೋ, ದೇವರ ಕೃಪೆ ಯಾರ ಜೀವಿತದಲ್ಲಿ ಇದೆಯೋ ಅವರ ಜೀವಿತದಲ್ಲಿ ಬಿಡುಗಡೆ ಉಂಟು, ಸಮಾಧಾನ ಉಂಟು, ಅಲ್ಲಿ ಆಶೀರ್ವಾದ ಉಂಟು. ಇದು ಸತ್ಯ. ಯಾರ್ಯಾರ ಕುಟುಂಬದಲ್ಲಿ ಇನ್ನೂ ಸಹ ಅಸಮಾಧಾನ ಇದೆಯಾ, ಇನ್ನೂ ಕಿರುಕುಳ ಇದೆಯಾ, ಮಾನಸಿಕ ವೇದನೆ ಇದೆಯಾ, ಅದರ ಅರ್ಥ ನಾವು ಇನ್ನೂ ಸಹ ಬೇರೆಯವರಿಗೆ ಪ್ರೀತಿ ಕೊಟ್ಟಿಲ್ಲ, ಕ್ಷಮಿಸಿಲ್ಲ, ಅಥವಾ ಬೇರೆಯವರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಿಲ್ಲ ಎಂದು ಅರ್ಥವಾಗಿದೆ. ಸೊ ಇವತ್ತು ಕಲಿತಂತ ಎಲ್ಲ ಅಂಶಗಳನ್ನು ನಾವು ಪಾಲಿಸ್ತಾ ಇರುವಾಗ, ಈ ಸಾಲ ತೀರಿಸ್ತಾ ಇರುವಾಗ ನಮ್ಮ ಮೈಂಡ್ ರಿಲೀಸ್ ಆಗ್ತಾ ಇರುತ್ತೆ. ಈ ಸಾಲ ತೀರಿಸಲೇಬೇಕು ನಾವು. ನೋಡಿ, ಎಲ್ಲರೂ ಭೌತಿಕವಾಗಿ ನೋಡುವಾಗ ಯಾರಿಗೆ ಸಾಲ ಇದೆಯೋ ಅವ್ರು ಯಾವಾಗ್ಲೂ ತಲೆನೋವಾಗಿರುತ್ತೆ. ಯಾರು ಸಾಲ ತೀರ್ತಾ ಇರ್ತದೆಯೋ ಅವ್ರು ಫ್ರೀ ಆಗ್ತಾರಲ್ವಾ, ಖುಷಿ ಆಗುತ್ತೆ. ಅದೇ ರೀತಿ ಈ ಪ್ರೀತಿ ಎಂಬ ಸಾಲ ತೀರಿಸ್ತಾ ಇರುವಾಗ ನಾವು ಫ್ರೀ ಆಗ್ತೀವಿ, ನಮ್ಮ ಜೀವಿತ ಸಮಾಧಾನದಿಂದ ಇರುತ್ತೆ. ಆಮೇಲೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯ 100ರಷ್ಟು ಫಲ ತರಲಿ ಎಂದು ಕರ್ತನಲ್ಲಿ ಪ್ರಾರ್ಥಿಸ್ತೇನೆ. ಕರ್ತನೆ, ನಿನ್ನ ಚಿತ್ತವೇ
ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸು. ಈ ವಾಕ್ಯಗಳ ಮೂಲಕ ಎಲ್ಲರ ಜೀವಿತವನ್ನು, ಎಲ್ಲಾ ಕುಟುಂಬಗಳನ್ನು ನೀನು ಆಶೀರ್ವದಿಸ್ತಂದೆ ಮತ್ತು ಬರುವ ದಿನದಲ್ಲಿ ಅವರ ಜೀವಿತದಲ್ಲಿ ಅನೇಕ ಫಲಗಳನ್ನು ಅವರು ನೋಡುವಂತೆ, ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ ಮತ್ತು ನಿನ್ನ ಪ್ರೀತಿಯನ್ನು ಬೇರೆಯವರಿಗೆ ಕೊಡುವಂತೆ ಅವರನ್ನು ಬದಲಾಯಿಸು ಮತ್ತು ಅವರ ಕುಟುಂಬಗಳನ್ನು ಆಶೀರ್ವದಿಸು. ಕುಟುಂಬದಲ್ಲಿ ನಿನ್ನ ಪ್ರೀತಿ, ನಿನ್ನ ಸಮಾಧಾನ, ನಿನ್ನ ಐಕ್ಯತೆ, ನೀನು ಕೊಡುವಂತ ಕ್ಷಮೆ, ನೀನು ಕೊಡುವಂತ ಸಮಾಧಾನ, ನೀನು ಕೊಡುವಂತ ಎಲ್ಲ ಆತ್ಮೀಯ ಮತ್ತು ಭೌತಿಕ ಆಶೀರ್ವಾದಗಳನ್ನು ಅವರು ಅನುಭವಿಸುವಂತೆ ಮಾಡು ತಂದೆ ಎಂದು ಇವೆಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನಾದ ನಿಮ್ಮ ಒಬ್ಬನೇ ಮಗನ ಮೂಲಕ ಪ್ರಾರ್ಥಿಸುವರಾಗಿದ್ದೇವೆ. ಆಮೇನ್. ಗಾಡ್ ಬ್ಲೆಸ್ ಯು. Amen. ಆಮೆನ್.